ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಭಾಳ ದಿನದಿಂದ ನೀವು ಕೂಡ ಕೇಳ್ತಾ ಇದ್ರಿ ನಿರ್ಭಯ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಿ. 2012 ಆದಂಥ ಈ ಒಂದು ಗ್ಯಾಂಗ್ ರೇಪ್ ಪ್ರಕರಣ ಡೆಫಿನೆಟ್ಲಿ ದೇಶದ ಜನರನ್ನು ಬೆಚ್ಚಿ ಬೀಳಿಸಿದ್ದನ್ನು ನಾವು ಕಾಣ್ತೀವಿ ಗೈಸ್. ಆ್ಯಂಡ್ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇದು ದೇಶದ ಜನರಲ್ಲಿ ಹೆಣ್ಣು ಮಕ್ಕಳ ಸೇಫ್ಟಿ ಬಗ್ಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡಿದ್ದನ್ನು ಕಾಣ್ತೀವಿ. ಭಾರತದೊಳಗೆ ಪ್ರತಿ 1 ಗಂಟೆಗೆ 90 ಅತ್ಯಾಚಾರ ಪ್ರಕರಣಗಳು ಇವತ್ತು ಕೂಡ ಆಗ್ತಾ ಇರೋದು. ನಿರ್ಭಯ ಪ್ರಕರಣ ಆಯಿತು, ಬ್ರೂಟಲ್ ಗ್ಯಾಂಗ್ ರೇಪ್ ಆಯಿತು, ಅವ್ರಿಗೆ ಗಲ್ಲು ಶಿಕ್ಷೆನೂ ಆಯಿತು. ಭಾಳ ರೇಪ್ ಕೇಸ್ಗಳಲ್ಲಿ ಇವನ್ ಎನ್ಕೌಂಟರ್ ಕೂಡ ಮಾಡಲಾಗಿದೆ. ಯಾವುದೇ ಶಿಕ್ಷೆ ಕೊಟ್ಟರೂ ಕೂಡ ಭಾರತದ ಸಮಾಜದೊಳಗೆ ಅತ್ಯಾಚಾರ ಪ್ರಕರಣಗಳು ಕಡಿಮೆ ಆಗ್ತಾ ಇಲ್ಲ. ಆದರೆ ಈ ಒಂದು ಕೇಸ್ನಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾನು ಸೀಕ್ವೆನ್ಸನ್ನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇದರೊಳಗೆ ಯಾರಿಗೆಲ್ಲ ಶಿಕ್ಷೆ ಆಯಿತು ಆ್ಯಂಡ್ ಯಾರೆಲ್ಲ ಬ್ರೂಟಲ್ ಗ್ಯಾಂಗ್ ರೇಪಲ್ಲಿ ಪಾಲ್ಗೊಂಡಿದ್ರು. ಆ್ಯಂಡ್ ಮುಖೇಶ್ ಸಿಂಗ್, ವಿನಯ್ ಶರ್ಮಾ, ಅಕ್ಷಯ್ ಠಾಕೂರ್ ಆ್ಯಂಡ್ ಪವನ್ ಗುಪ್ತಾ ಇವರೆಲ್ಲರೂ ಕೂಡ ನೀವು ನೋಡ್ಬೋದು. ಆ ಒಂದು ಸಮಯದೊಳಗೆ ಡೆಲ್ಲಿ ಒಳಗೆ ಆದಂಥ ಸ್ಟ್ರೈಕ್ ಇದು. ಡೆಲ್ಲಿ ಒಳಗೆ ಜನ ಜಸ್ಟಿಸ್ಗಾಗಿ, ನ್ಯಾಯಕ್ಕಾಗಿ ಬೀದಿಗಿಳಿದಂಥ ಒಂದು ಫೋಟೋಗಳನ್ನ ನೋಡ್ಬೋದು. ಆ್ಯಂಡ್ ಸ್ಟಾಪ್ ರೇಪ್ ಆಗಿರ್ಬೋದು, ದೆರ್ ಈಸ್ ನೆವರ್ ಅ ರೀಸನ್ ಫಾರ್ ರೇಪ್ ಅನ್ನೋದಾಗಿರ್ಬೋದು. ಸೋ ಮೆನಿ ಫಲಕಗಳನ್ನು ಹಿಡ್ಕೊಂಡು ಜನ ಬೀದಿಗಿಳಿದಿದ್ದನ್ನು ನಾನು ನೋಡಿದ್ದೀನಿ. 2012 ಡೆಫಿನೆಟ್ಲಿ ಐ ವಾಸ್ ದೇರ್ ಇನ್ ಡೆಲ್ಲಿ. ಓಕೆ, ಆ ಸಮಯದೊಳಗೆ ದೆಹಲಿ ಒಳಗಿದ್ದೆ. ಇದ್ರ ಎಲ್ಲ ಸ್ಟೋರಿನೂ ಕೂಡ ನಾನು ಅಲ್ಲಿ ಫಾಲೋ ಮಾಡಿದ್ದೀನಿ. ಈವನ್ ಪ್ರೊಟೆಸ್ಟ್ ನಡೆಯುವಂಥ ಪ್ಲೇಸ್ಗೆ ಹೋಗಿದ್ದೀನಿ. ಐ ಹ್ಯಾವ್ ಸೀನ್ ಆಲ್ ದೋಸ್ ಥಿಂಗ್ಸ್. ಐ ವಿಲ್ ಟೆಲ್ ಯು ಸಮ್ ಎಕ್ಸ್ಪೀರಿಯನ್ಸ್. ನಿರ್ಭಯ ಪ್ರಕರಣ ಹೇಳೋದು ನನ್ನ ಉದ್ದೇಶ. ಅದ್ರ ಜೊತೆಗೆ ಏನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ, ಇವತ್ತು ಕೂಡ ಏನೇನು ನಮ್ಮ ಸೊಸೈಟಿ ಒಳಗೆ ಯಾವ ಕಾರಣಗಳಿಗಾಗಿ ರೇಪ್ ಪ್ರಕರಣಗಳು ಹೆಚ್ಚಿಗೆ ಆಗ್ತಿದ್ದಾವೆ ನೋಡಿ. ಈವನ್ ಮಹಿಳಾ ಸಬಲೀಕರಣದ ಒಂದು ವಿಷಯ ಕುರಿತಾಗಿ ಹೇಳಬೇಕಾದ್ರೆ 2-3 ಅವರ್ಸ್ 5-10 ಅವರ್ಸ್ ಕೂಡ ನಾನು ಸೋ ಮೆನಿ ಇಶ್ಯೂಸ್ ಮೀನ್ಸ್ ನಮ್ಮ ಸಮಾಜದೊಳಗೆ ಏನು ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ, ದಟ್ ಈಸ್ ಜಸ್ಟ್ ಇಂಪಾಸಿಬಲ್. ಬಿಕಾಸ್ ಮನೆಯ ಮೊದಲ ಪಾಠಶಾಲೆ ಅಂತ ಏನು ನಾವು ಕರಿತೀವಿ, ಆ ಪಾಠಶಾಲೆ ಒಳಗೇನೆ ಈಕ್ವಾಲಿಟಿ ಇಲ್ಲ ಅಂದಾಗ ಹೌ ಕ್ಯಾನ್ ವಿ ಫೀಲ್ ಈಕ್ವಾಲಿಟಿ ಔಟ್ಸೈಡ್ ದ ಫ್ಯಾಮಿಲಿ? ಓಕೆ, ದಟ್ ಈಸ್ ವಾಟ್ ಮೈ ಕ್ವಶನ್ ಆಲ್ಸೋ ಗೈಸ್. ನಿರ್ಭಯ ಪ್ರಕರಣ 2012 ಆಗಿದ್ದು, ಘಟನೆ ಏನಾಗಿದೆ ಅಂತ ಹೇಳ್ತೀನಿ. ಅದು ಆದಮೇಲೆ ಒಪಿನಿಯನ್ಸ್ಗಳನ್ನು ಕೂಡ ಹೇಳ್ತೀನಿ. ನೋಡಿ, ಡಿಸೆಂಬರ್ 16, 2012 ಭಾರತದ ಅಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬ ಯುವಕ ಯುವತಿಯರು ನೆನಪಿಟ್ಟಿರುವಂಥ ಮತ್ತು ನೆನಪಿಡುವಂಥ ಒಂದು ಪ್ರಸಂಗ ಕೂಡ ಆಗಿದೆ, ಒಂದು ಪ್ರಕರಣ ಕೂಡ ಆಗಿದೆ. ಆ್ಯಂಡ್ ನಾನು ಇದನ್ನು ಡಿಸೆಂಬರ್ ಮಂತ್ ಒಳಗೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಸೊ ದ್ಯಾಟ್ ನಿಮಗೆಲ್ಲರಿಗೂ ಗೊತ್ತಾಗಲಿ ಅಂತ. ಡೆಲ್ಲಿ ಒಳಗೆ ಆಗಿದ್ದೇನು ಅಂದರೆ 23 ವರ್ಷದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ. ಸೊ ಅವರ ಹೆಸರನ್ನು ರಿವೀಲ್ ಮಾಡುವಂಗಿರಲಿಲ್ಲ ಅಂತ ಅವಾಗಿನ ಟೈಮ್ ಒಳಗೆ. ಸೊ ಅವರಿಗೆ ನಿರ್ಭಯ ಅಂತ ಕರೆದಿದ್ದಾರೆ. ಮತ್ತು ಆಕೆಯ ಸ್ನೇಹಿತ, ಯು ಕ್ಯಾನ್ ಕಾಲ್ ಬಾಯ್ ಫ್ರೆಂಡ್, ಆಕೆಯ ಸ್ನೇಹಿತ. ಸೊ ಒಂದು ಮೂವಿ ನೋಡಿ ವಾಪಸ್ ಬರ್ತಿರ್ತಾರೆ. ಬರಬೇಕಾದ್ರೆ 11 ಗಂಟೆ ಆಗಿರುತ್ತೆ. ಆ್ಯಂಡ್ ಇವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಅವ್ರ ಬಳಿ ವೆಹಿಕಲ್ ಇರಲಿಲ್ಲ. ಆ್ಯಂಡ್ ಯಾವುದೇ ಆಟೋ ರಿಕ್ಷಾಗಳು ಕೂಡ ಸಿಗಲಿಲ್ಲ. ಸೊ ಯಾವಾಗ ಯಾರೂ ಕೂಡ ಖಾಲಿ ಇರುವಂಥ ಗಾಡಿ ಬರದೇ ಇರುವಾಗ ಅವರು ಒಂದು ಬಸ್ಗೆ ಕೈ ಮಾಡ್ತಾರೆ, ಆ ಬಸ್ನ ಸ್ಟಾಪ್ ಮಾಡ್ತಾರೆ. ಸಿ ರೇಪ್ ಕೇಸ್ ಅಂದಾಗ ನನಗನ್ಸುತ್ತೆ ಭಾಳ ಸರ್ತಿ ರೇಪ್ ಪ್ರಕರಣಗಳು ಹೆಚ್ಚಿಗೆ ಆಗಲಿಕ್ಕೆ ಬರೀ ಶಿಕ್ಷಣ ವ್ಯವಸ್ಥೆ ಮಾತ್ರ ಕಾರಣ ಅಲ್ಲ, ಪೇರೆಂಟ್ಸ್ ಕಾರಣ ಅಲ್ಲ, ಅದ್ರ ಜೊತೆಗೆ ಬಿಹೇವಿಯರ್ ಆಫ್ ಅ ಬಾಯ್ ಆ್ಯಂಡ್ ಗರ್ಲ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೂವಿ ಒಳಗೆ ನೋಡಿಬಿಟ್ಟು ಮೂವಿಗಳನ್ನು ನೋಡಿ ಭಾಳ ಜನ ಇನ್ಸ್ಪೈರ್ ಆಗ್ತಾರೆ. ಬಟ್ ಮೂವಿ ಒಳಗೆ ನಿಜ ಜೀವನದೊಳಗೆ ಹಿಂಗೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ತೋರಿಸಿದ್ರು ಕೂಡ ಮೂವಿ ಒಳಗೆ ಏನು ಮಾಡಿದರೆ ಹಾಗೆ ನಾವು ಮಾಡಬೇಕು ಅನ್ನುವಂಥ ಬಹಳಷ್ಟು ಜನ ಇದ್ದಾರೆ. ಓಕೆ, ಒಂದನೇದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಎಷ್ಟು ಜನ ಇದ್ದಾರೋ ಈ ದೇಶದೊಳಗೆ. ಆ್ಯಂಡ್ ಎಲ್ಲರಿಗೂ ಕೂಡ ಹೇಳಬೇಕು, ನಾನು ಒಂದು ಮೆಸೇಜನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೀವು ಒಬ್ರನ್ನೊಬ್ಬರು ಇಷ್ಟಪಡ್ತಿರ್ಬೋದು ಆ್ಯಂಡ್ ತುಂಬ ಪ್ರೀತಿ ಮಾಡ್ತಿರ್ಬೋದು, ಅದೆಲ್ಲ. ಆದರೆ ಸಿಚುವೇಶನ್ ಕ್ಯಾನ್ ಕಮ್ ಟು ಎನಿ ಸಿಚುವೇಶನ್ ಕಮ್ ಟು ಫಾರ್ ಯು ಗೈಸ್. ನಿಮಗೆ ಡಿಫಿಕಲ್ಟ್ ಸಿಚುವೇಶನ್ಸ್ಗಳು ಬರ್ತವೆ. ಮೊದಲು ಆ ಥರದ ಸಿಚುವೇಶನ್ಗಳು ಬಂದಾಗ ಹೆಂಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಂದರೆ ಈ ದೇಶದೊಳಗೆ, ಅದರೊಳಗೂ ಒಬ್ಬ ಬಾಯ್ ಆ್ಯಂಡ್ ಗರ್ಲ್, ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ರಾತ್ರಿ ವೇಳೆಯಲ್ಲೂ ಹೊರಗೆ ಹೋಗೋದಾಗಿರ್ಬೋದು, ಇಬ್ಬರು ಒಂದಾಗಿ ಸ್ನೇಹಿತರ ಥರ ಅವರ್ಸ್ ಟುಗೆದರ್ ಮಾತಾಡೋದಾಗಿರ್ಬೋದು, ಈ ದೇಶದೊಳಗೆ ಭಾಳ ಸರ್ತಿ ಅದನ್ನು ತಪ್ಪು ಅಂತ ತಿಳ್ಕೊತಾರೆ.
ನೋಡಿ ನಮ್ಮ ದೇಶದೊಳಗೆ, ನಮ್ಮ ಸೊಸೈಟಿ ಒಳಗೆ ಹೆಂಗಿದೆ ಅಂದರೆ, ನೀವು ಸ್ಟ್ರೇಂಜರ್, ಗೊತ್ತಿಲ್ಲದೆ ಇರೋರ ಜೊತೆ ಮಾತಾಡೋದು ತಪ್ಪಂತೆ, ಅದು ಸ್ಟ್ರೇಂಜರ್ ಅಂತ ಕರೀತಾರೆ. ಆದರೆ ನೀವು ಗೊತ್ತಿಲ್ಲದವ್ರ ಜೊತೆ ಮದುವೆ ಆಗ್ಬೋದಂತೆ. ಆಮೇಲೆ ಯು ಕ್ಯಾನ್ ಪಿಸ್ ಇನ್ ಪಬ್ಲಿಕ್, ಅಂದರೆ ಪಬ್ಲಿಕಲ್ಲಿ ನೀವು ಏನು ಮಾಡ್ಬೋದು, ರೆಸ್ಟಿಗೆ ಹೋಗ್ಬೋದು, ಆದರೆ ಪಬ್ಲಿಕಲ್ಲಿ ಕಿಸ್ ಮಾಡೋಂಗಿಲ್ಲ. ದಟ್ಸ್ ಹೌ ಅವರ್ ಸೊಸೈಟಿ ಈಸ್. ಈ ಹುಡುಗ ಹುಡುಗಿ ಅವತ್ತು ಆ ಬಸ್ಗೆ ಕೈ ಮಾಡ್ತಾರೆ, ಆ ಬಸ್ ಒಳಗೆ ಆ ಬಸ್ಸು ಸ್ಟಾಪ್ ಮಾಡ್ತಾರೆ. ಯಾವ ಬಾಯ್ಗೆ, ಯಾವ ಗರ್ಲ್ಗೆ ಅವ್ರ ಸರೌಂಡಿಂಗ್ ಏನಾಗ್ತಾ ಇದೆ, ನಾವು ಎಲ್ಲಿ ಬಂದಿದ್ದೀವಿ, ಇಲ್ಲಿ ಏನಾದರೂ ಸಮಸ್ಯೆ ಆದರೆ ಹೌ ಟು ಓವರ್ಕಮ್ ಟು ದ್ಯಾಟ್ ಅಂತ ಗೊತ್ತಿಲ್ಲ ಅಂದರೆ ಎಲ್ಲೂ ಹೊರಗೆ ಹೋಗಬಾರ್ದು. ದ್ಯಾಟ್ಸ್ ವೆರಿ ಡೇಂಜರಸ್. ಈ ಹುಡುಗ ಹುಡುಗಿ ಯಾವಾಗ ಬಸ್ ಒಳಗೆ ಹತ್ತಿದ್ದಾರೆ, ಅಲ್ಲಿರುವಂಥ ಬಸ್ನೊಳಗಿರುವಂಥ 6 ಜನ ಆಲ್ರೆಡಿ ದೇ ಆರ್ ಡ್ರಂಕಾರ್ಡ್ಸ್, ಅಂದರೆ ವೈನ್ ಕುಡಿದಿದ್ದಾರೆ. ಅವರು ಕುಡಿದ್ಬಿಟ್ಟು ಪ್ರಾಸ್ಟಿಟ್ಯೂಟ್ನ ಹುಡುಕ್ತಿದ್ದಾರೆ. ಆ್ಯಂಡ್ ಪ್ರಾಸ್ಟಿಟ್ಯೂಟ್ ಅಂದರೆ ವೇಶ್ಯರನ್ನ ಹುಡುಕ್ತಿದ್ದಾರೆ. ಯಾಕಂದರೆ ಅವರು ಒಂದು ಪಾರ್ಟಿ ಮಾಡಿದ್ದಾರೆ, ಎಲ್ಲ ಸ್ಲಮ್ ಒಳಗೆ ಹುಟ್ಟಿ ಬೆಳೆದವರಿದ್ದಾರೆ, ಯಾರಿಗೂ ಕೂಡ ಸರಿಯಾಗಿ ಶಿಕ್ಷಣ ಇಲ್ಲ. ಇವರೆಲ್ಲರೂ ಕೂಡ ಡ್ರೈವರ್, ಕಿನ್ನರ್, ಬೇರೆ ಬೇರೆ ಜಾಬ್ನ ಮಾಡಿಕೊಂಡು ಇಷ್ಟೇ ಜೀವನಕ್ಕೆ, ಉಪಜೀವನಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡು ಇದ್ದಾರೆ. ಸೊ ಆ ಖಾಸಗಿ ಬಸ್ ಒಳಗೆ ಈ ಹುಡುಗ ಹುಡುಗಿ ಹತ್ತುತ್ತಾರೆ. ಅಲ್ಲಿ 6 ಜನ ಇರ್ತಾರೆ. ಆ ಒಂದು ಬಸ್ನೊಳಗಿರುವಂಥ 6 ಜನರೊಳಗೆ ಒಬ್ಬ ಹೇಳ್ತಾನೆ, ಈ ಹುಡುಗಿ ಭಾರಿ ಇದ್ದಾಳೆ ಅಂತ. ಈ ದೇಶದೊಳಗೆ, ಈ ಸೊಸೈಟಿಯೊಳಗೆ ಈ ಥರ ನಾಯಿಗಳಿಗೇನೂ ಕಮ್ಮಿ ಇಲ್ಲ. ಆ್ಯಂಡ್ ಯಾರು ಹೆಣ್ಮಕ್ಳಿದ್ದಾರೆ, ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಯಾರು ಏನು ಅಂದಾಗ ರಿಯಾಕ್ಟ್ ಮಾಡೋದಕ್ಕಿಂತನೂ ರೆಸ್ಪಾನ್ಸ್ ಮಾಡೋದನ್ನು ನಾವು ಕಲಿತಾಗ ಮಾತ್ರ ವಿ ಕ್ಯಾನ್ ಸೇವ್ ಅವರ್ ಲೈಫ್ ಗೈಸ್. ಯಾವಾಗ ಅವ್ನು ಹಿಂಗಂತಾನೆ, ಸೊ ಈ ಹುಡುಗಿ ಭಾರಿ ಇದ್ದಾಳೆ ಅಂತ, ಅದು ಆದಮೇಲೆ ಆ ಹುಡುಗಿ ಜೊತೆ ಇರುವಂಥ ಅವಳ ಸ್ನೇಹಿತ, ಸೊ ಅವನು ರಿಯಾಕ್ಟ್ ಮಾಡ್ತಾನೆ. ಆ್ಯಂಡ್ ರಿಯಾಕ್ಟ್ ಹೆಂಗಿರುತ್ತೆ ಅಂದರೆ ಅವನನ್ನು ಹೊಡೆಯೋಕ್ಕೆ ಹೋಗ್ತಾನೆ. ಆ್ಯಂಡ್ ಇವನು ರಿಯಲೈಸ್ ಮಾಡೋದಿಲ್ಲ ಇವ್ರು ಎಷ್ಟು ಜನ ಇದ್ದಾರೆ, ಏನು ಸಿಚುವೇಶನ್ ಇದೆ ಅಂತ ರಿಯಲೈಸ್ ಮಾಡ್ದೇನೆ ಒಬ್ಬನ್ನ ಹೊಡೆದಾಗ ಅವನ ಫ್ರೆಂಡ್ ಆದಂಥ ಇನ್ನೊಬ್ಬನು ಆಲ್ರೆಡಿ ಆಲ್ಕೋಹಾಲಿಕ್ ಇದ್ದಾರೆ. ಸೀಟ್ ಕೆಳಗಡೆ, ಬಸ್ನಲ್ಲಿ ಸೀಟ್ ಕೆಳಗಡೆ ಇರುವಂಥ ಒಂದು ರಾಡನ್ನು ತಗೊಂಡು ಆ ಹುಡುಗನಿಗೆ ಒಂದೇ ಹೊಡಿತಾರೆ. ಯಾವಾಗ ಒಂದು ಏಟ ಹೊಡಿತಾರೋ ಸೊ ಅವಾಗ ಆ ಹುಡುಗ ಬಿದ್ದೋಗ್ತಾನೆ. ನಂತರ ಆ ಹುಡುಗಿ ನಮ್ಮ ಹುಡುಗನಿಗೆ ಯಾಕೆ ಹೊಡೆದಿದ್ಯಾ, ನಾರ್ಮಲಿ ಇದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದಾಗ ಅಥವಾ ಫ್ರೆಂಡ್ಸ್ ಇದ್ದಾಗ ಇದು ಬಂದೇ ಬರುತ್ತೆ, ನಮ್ಮ ಹುಡುಗನಿಗೆ ಹೊಡಿತೀರಿ ನೀವು ಅಂಥೇಳಿ. ಆವಾಗ ಇವಳು ವಿಚಾರ ಮಾಡೋದಿಲ್ಲ, ಒಂದು ಯಾರ್ದೋ ಸಹಾಯ ಕೇಳೋಣ, ಆ್ಯಂಡ್ ಯಾರಿಗೋ ಫೋನ್ ಮಾಡೋಣ, ಏನೋ ಮಾಡೋಣ. ಯಾವಾಗ ನೀವು ಸಿಟ್ಟೊಳಗಿರ್ತೀರೋ ಯು ಡೂ ಆಲ್ ನಾನ್ಸೆನ್ಸ್ ಥಿಂಗ್ಸ್. ಓಕೆ, ನಾವಲ್ಲ, ಯಾರು ಬೇಕಾದವರಿಂದನೂ ಈ ತಪ್ಪುಗಳಾಗ್ಬೋದು. ನನ್ನ ಪಾಯಿಂಟ್ ಏನು ಅಂದರೆ, ಇವ್ಯಾವ ತಪ್ಪುಗಳಾಗಬಾರ್ದು ಅಂದರೆ ಪ್ಲೀಸ್ ರೀಡ್ ಸಚ್ ಇನ್ಸಿಡೆಂಟ್ಸ್, ಅದರಿಂದ ಕಲೀಲಿಕ್ಕೆ ಟ್ರೈ ಮಾಡಿರಿ. ಇದ್ರ ಮೇಲೆ TV ಸೀರೀಸ್ ಕೂಡ ಬಂದಿದೆ. ಯಾವಾಗ ಈ ಹುಡುಗಿ ನಮ್ಮ ಹುಡುಗನಿಗೆ ಹೊಡಿತೀರಾ ಅಂಥೇಳಿ ಅವ್ರ ಮೇಲೆ ಕೈ ಮಾಡೋಕ್ಕೆ ಹೋಗ್ತಾಳೋ, ಅಫ್ಕೋರ್ಸ್ ಅವ್ರು ಆಲ್ರೆಡಿ ಕುಡಿದಿದ್ದಾರೆ. ಅವ್ರೇನು ಮಾಡಿದ್ದಾರೆ, ಈ ಹುಡುಗಿನ ಎಲ್ಲರೂ ಸೇರಿಬಿಟ್ಟು ಕ್ರೂರವಾಗಿ ಒಂದು ಅತ್ಯಾಚಾರವನ್ನು ಮಾಡ್ತಾರೆ. ಸಾಮೂಹಿಕ ಅತ್ಯಾಚಾರವನ್ನು, ಅಮಾನವೀಯವಾಗಿ ಹಿಂಸೆ ಪಡುವ ಹಾಗೆ ಮಾಡ್ತಾರೆ. ಇವ್ರನ್ನ ಬರೀ ಅತ್ಯಾಚಾರ ಅಲ್ಲ, ಆ ಬಸ್ ಒಳಗಿರುವಂಥ ರಾಡ್ಗಳನ್ನು ಆ ಒಂದು ಹೆಣ್ಮಗಳಿಗೆ ಹಾಕ್ತಾರೆ. ಆ್ಯಂಡ್ ಆಕೆ ದೇಹಕ್ಕೆಲ್ಲ ಲೋಹದ ರಾಡ್ಗಳನ್ನು ಬಳಸಿದ್ದಂತೂ ಭೀಕರವಾಗಿ. ಇದು ಜಗತ್ತಿನಾದ್ಯಂತ ಫೇಮಸ್ ಆದಂಥ ಒಂದು ಕೇಸ್ ಆಗಲಿಕ್ಕೆ ಇದು ಕೂಡ ಒಂದು ಕಾರಣ ಗೈಸ್. ಆ್ಯಂಡ್ ರೆಕ್ಟಲ್ ಇಂಜುರೀಸ್ ಆಗ್ತವೆ, ಇಂಟೆಸ್ಟೈನಲ್ ಡ್ಯಾಮೇಜ್ ಆಗುತ್ತೆ ಆ ಹುಡುಗಿದು. ಆ್ಯಂಡ್ ಯಾವಾಗ ಇದು ಅರೌಂಡ್ 45 ನಿಮಿಷಗಳವರೆಗೆ ಹಿಂಸೆ ಮಾಡಿ ಗ್ಯಾಂಗ್ ರೇಪ್ ಮಾಡಿದ ಮೇಲೆ ಆ ಯುವಕ ಮತ್ತು ಯುವತಿಯರನ್ನ ಬಸ್ನಿಂದ ಹೊರಗಡೆ ಒಗಿತಾರೆ. ಇಬ್ರಿಗೂ ಕೂಡ ಮೈ ಮೇಲೆ ಬಟ್ಟೆ ಇಲ್ಲ. ಬಸ್ನಿಂದ ಹೊರಗಡೆ ಒಗೆದಾಗ ಆ ಒಂದು ಹೈವೇ ರೋಡಲ್ಲಿ ಡಿಸೆಂಬರ್ ಮಂತ್ ಈಸ್ ಅನ್ಇಮ್ಯಾಜಿನೇಬಲ್, ಅಷ್ಟೊಂದು ಕೋಲ್ಡ್ ಇರುವಂಥ ಡೆಲ್ಲಿ ಒಳಗೆ ಇವರನ್ನು ಬಸ್ಸಿಂದ ಹೊರಗೆ ಕಳಿಸಿದಾಗ ನೋಡಿ, ಅವತ್ತು ನನಗೆ ಏನು ಅನಿಸಿದ್ದು ಅಂದರೆ, ಈ ಇನ್ಸಿಡೆಂಟ್ ಆದಾಗ ನೆಕ್ಸ್ಟ್ ದಿನ ನಾನು ಇಂಡಿಯಾ ಗೇಟಿಗೆ ಹೋದಾಗ ಲಕ್ಷಾಂತರ ಜನರನ್ನು ನೋಡಿದ್ದೀನಿ. ಫಲಕಗಳನ್ನ ಹಿಡ್ಕೊಂಡ್ಬಂದಿದ್ರು, ವಿ ವಾಂಟ್ ಜಸ್ಟಿಸ್ ಅಂತ ಆಗಿರ್ಬೋದು, ಅಥವಾ ರೇಪಿಸ್ಟ್ಗಳಿಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಭಾಳ ಜನ ಬಂದಿದ್ದರು. ಅದರೊಳಗೆ ಇನ್ನೂ ಕೆಲವೊಂದಿಷ್ಟು ಜನ ಇಮೋಷ್ನಲ್ ಆಗಿ ಆ ಯಾರು ರೇಪ್ ಮಾಡಿದಾರೋ ಅವ್ರನ್ನ ಬಿಟ್ಬಿಡಿ ಹೊರಗಡೆ, ನಾನು ಅವ್ರನ್ನ ಹೊಡಿತೀವಿ, ನಾವೇ ಅವರನ್ನು ಕಲ್ಲಿಂದ ಹೊಡೆದು ಸಾಯಿ ಹೊಡಿತೀವಿ, ಅದೆಲ್ಲ ಹೇಳಿದ್ದಾರೆ ಗೈಸ್. ಓಕೆ, ಅದನ್ನೆಲ್ಲ ಆ ಸ್ಲೋಗನ್ಗಳನ್ನೆಲ್ಲ ನಾನು ಕೇಳಿದ್ದೀನಿ. ಆದರೆ ಇಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ, ಇಮೋಷ್ನಾಲಿಟಿ ಡಸಂಟ್ ವರ್ಕ್ ವೆನ್ ವಿ ಆರ್ ಇನ್ ರಿಸ್ಕ್. ಓಕೆ, ಯಾಕೆ ಇಮೋಷ್ನಾಲಿಟಿ ವರ್ಕ್ ಆಗೋದಿಲ್ಲ ಅಂತ ಹೇಳ್ತೀನಿ ಅಂದರೆ, ಯಾವಾಗ ಆ ಹುಡುಗ ಹುಡುಗಿನ ಬಸ್ಸಿಂದ ಹೊರಗೆ ಎಸೆದಿದ್ದಾರೋ ಸುಮಾರು 2 ಗಂಟೆಗಳ ಕಾಲ ಮೈತುಂಬ ಎಲ್ಲ ರಕ್ತ ಸುರಿತಿದೆ ಆ್ಯಂಡ್ ಬಟ್ಟೆ ಇಲ್ಲ. ಯಾರೋ ವೆಹಿಕಲ್ ಸ್ಟಾಪ್ ಮಾಡಿರಿ, ನಮ್ಮನ್ನು ಕಾಪಾಡ್ರಿ ಅಂತ ಹೇಳಿ
ಅವರು 2 ತಾಸು ಗೋಗರ್ದ್ರು ಕೂಡ ರೋಡ್ ಮೇಲೆ ಬಿದ್ದು ಉಳ್ಳಾಡಿದ್ರು ಕೂಡ ಯಾರೂ ಒಬ್ಬರು ವೆಹಿಕಲ್ ಸ್ಟಾಪ್ ಮಾಡಿಲ್ಲ, ಯಾರೂ ಒಬ್ಬರು ಕೂಡ ಅವರನ್ನು ಕಾಪಾಡಿಲ್ಲ. ನೀವು ಇಷ್ಟೇ ಹೇಳಿ ಗೈಸ್, ಇಷ್ಟು ಜನ, ಲಕ್ಷಾಂತರ ಜನ ಅಲ್ಲಿ ಸ್ಟ್ರೈಕ್ ಮಾಡಕ್ಕೆ ಬಂದಿದ್ರಲ್ಲ, ಅದರೊಳಗೆ ಯಾರೋ ಮಾನವೀಯತೆ ತೋರಿಸಿ ಆ ಹುಡುಗನ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಅವ್ರ ಜೀವ ಉಳಿತಿತ್ತೇನೋ, ಆ ಹುಡುಗಿ ಜೀವ ಉಳಿತಿತ್ತೇನೋ. ಆ್ಯಂಡ್ ಈ ಥರ ಆಗುತ್ತೆ. ನಂತರ ಪೊಲೀಸರು ಬಂದು ಪೊಲೀಸರೇ ಸಹಾಯ ಮಾಡ್ತಾರೆ. ಭಾಳ ಜನ ಪೊಲೀಸರಿಗೆ ಹೇಳ್ತಾರೆ ಎಲ್ಲ ಮುಗಿದ ಮೇಲೆ ಬರ್ತಾರೆ, ಅಟ್ಲೀಸ್ಟ್ ಬಂದಿದ್ದಾರಲ್ವಾ. ಸೊ ಬಂದುಬಿಟ್ಟು ಡೆಲ್ಲಿ ಏಮ್ಸ್ಗೆ ಇವರನ್ನು ಸಾಗಿಸ್ತಾರೆ. ಅಲ್ಲಿ ಏಮ್ಸ್ ಒಳಗೆ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಆ್ಯಂಡ್ ಇದು ದೇಶಕ್ಕೆಲ್ಲ ಗೊತ್ತಾಗುತ್ತೆ. ಏನು ಹೆಸರು ಅನ್ನೋಕ್ಕೆ ಜನ ಕೇಳೋಕ್ಕೆ ಶುರು ಮಾಡ್ತಾರೆ. ಸೊ ಇವ್ರಿಗೆ ನಿರ್ಭಯ ಅನ್ನುವಂಥ ಹೆಸರನ್ನು ಇದೇ ದೇಶನೇ ಕೊಟ್ಟಿರುವಂಥ ಹೆಸರು. ಈ ಸಮಯದಲ್ಲಿ ಕಾನೂನಿನ ಪ್ರಕಾರ ಅತ್ಯಾಚಾರ ಪ್ರಕರಣದಲ್ಲಿ ಬಾಧಿತೆ ಆಗಿರೋರನ್ನ ಹೆಸರನ್ನು ಪ್ರಕಟಿಸಲಿಕ್ಕೆ ಅವಕಾಶ ಇರಲಿಲ್ಲ. ಭಾರತೀಯ ಮಾಧ್ಯಮಗಳು ಆಕೆಯನ್ನು ನಿರ್ಭಯ ಅಂದ್ರೇನು, ಫಿಯರ್ಲೆಸ್ ಎಂದು ಕರೆದಿದ್ದನ್ನು ನಾವು ಕಾಣ್ತೀವಿ. ಈ ಪ್ರಕರಣ ದೇಶಾದ್ಯಂತ ಭಾರಿ ಪ್ರತಿಭಟನೆಗೂ ಕೂಡ ಕಾರಣ ಆಯಿತು. ಇಂಡಿಯಾದೊಳಗೆ ಇಟ್ಸ್ ವೆರಿ ಕಾಮನ್, ಪಬ್ಲಿಕ್ ಮೈಂಡ್ ಈಸ್ ಆಲ್ವೇಸ್ ಶಾರ್ಟ್ ಅನ್ನೋದನ್ನು ಈ ಪ್ರಕರಣದೊಳಗೂ ನೋಡಿದ್ದೀನಿ, ಹಲವಾರು ಪ್ರಕರಣದೊಳಗೆ ನಾನು ನೋಡಿದ್ದೀನಿ. ಆ್ಯಂಡ್ ಅದು ಆದಮೇಲೆ ವೈದ್ಯಕೀಯ ಸ್ಥಿತಿ ಇವ್ರದ್ದು ನೋಡಬೇಕು ಅಂದರೆ, ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ಇವ್ರನ್ನ ಬರೇ ಸಾಮೂಹಿಕ ಅತ್ಯಾಚಾರ ಮಾಡಿಲ್ಲ, ರಾಡ್ಗಳನ್ನು ಎಲ್ಲ ಬಳಸಿದ್ರಿಂದ ಆ ಒಂದು ಹೆಣ್ಮಗಳಿಗೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗಿರೋದ್ರಿಂದ ಅವರು ಬದುಕುವಂಥ ಸ್ಥಿತಿಯೊಳಗೆ ಇರಲಿಲ್ಲ. ಏಮ್ಸ್ ಒಳಗಡೆ 10 ದಿನಗಳ ಕಾಲ ಚಿಕಿತ್ಸೆಯನ್ನು ನೀಡಿದ್ದಾರೆ. ಬಟ್ ಅವರು ಅನ್ರೆಸ್ಪಾನ್ಸಿವ್ ಆಗಿದ್ದಾಗ ಆ್ಯಂಡ್ ಯಾವಾಗ ಆ ಸ್ಥಿತಿ ಇನ್ನೂ ಗಂಭೀರ ಆಗೋಕ್ಕೆ ಶುರು ಮಾಡುತ್ತೆ, 26 ಡಿಸೆಂಬರ್ 2012 ಈ ಹೆಣ್ಮಗಳನ್ನು ಏರ್ ಲಿಫ್ಟ್ ಮಾಡ್ತಾರೆ. ಸಿಂಗಾಪುರ್ಗೆ ಏರೋಪ್ಲೇನ್ ಮೂಲಕ ಲಿಫ್ಟ್ ಮಾಡ್ತಾರೆ. ಮೌಂಟ್ ಎಲಿಜಬೆತ್ ಹಾಸ್ಪಿಟಲ್ಗೆ ಸ್ಥಳಾಂತರ ಮಾಡ್ತಾರೆ. ಬಟ್ ಅಲ್ಲೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟ್ ಕಾಣಿಸೋದಿಲ್ಲ. 29 ಡಿಸೆಂಬರ್ 2012 ಆಕೆ ಗಾಯಗಳಿಂದ ಮೃತಪಡ್ತಾಳೆ. ಯಾವಾಗ ಅವರು ಮೃತಪಟ್ಟರು ದೇಶಾದ್ಯಂತ ಮತ್ತಷ್ಟು ಸಮಸ್ಯೆಗಳಾದವು. ಆ್ಯಂಡ್ ಪ್ರಾಬ್ಲಮ್ ನೋಡಿ ಗೈಸ್, 2012 ಆದಂಥ ಪ್ರಕರಣ. ಅದು ಆದಮೇಲೆ ಕಾನೂನಿನ ಮೂಲಕ ಹಲವಾರು ಕ್ರಮಗಳನ್ನು ಸುಪ್ರೀಂ ಕೋರ್ಟ್ ಆಗಲಿ ಕೇಂದ್ರ ಸರ್ಕಾರ ಆಗಲಿ ತೆಗೆದುಕೊಂಡಿದೆ. ಆದರೆ ರೇಪ್ ಪ್ರಕರಣಗಳು ಮಾತ್ರ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಅತ್ಯಾಚಾರ ಪ್ರಕರಣಗಳು 1 ಅವರ್ಗೆ ಭಾರತದೊಳಗೆ 90 ರೇಪ್ ಕೇಸಸ್ಗಳು ರಿಜಿಸ್ಟರ್ ಆಗ್ತಿವೆ. ಐ ಆಮ್ ಟೆಲ್ಲಿಂಗ್ ಅಬೌಟ್ ರಿಜಿಸ್ಟರಿಂಗ್ ರೇಪ್ ಕೇಸಸ್, ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡುವಂಥ ಕೇಸಸ್ಗಳು 90 ಆಗ್ತಿದ್ದಾವೆ ಎವ್ರಿ 1 ಅವರ್. ಇಮ್ಯಾಜಿನ್ ಅನ್ರಿಜಿಸ್ಟರ್ಡ್ ಕೇಸ್ ಎಷ್ಟು ಆಗ್ತಿದ್ದಾವೆ. ಆ್ಯಂಡ್ ದ್ಯಾಟ್ಸ್ ವೈ ಇದು ಏನಾಯಿತು, ಇದು ಆದಮೇಲೆ ಡೆಲ್ಲಿ ಈಸ್ ಕಾಲ್ಡ್ ರೇಪ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಆ್ಯಂಡ್ ಸಿಯೋಲ್, ನಾರ್ತ್ ಕೊರಿಯಾ ಕ್ಯಾಪಿಟಲ್ ಸಿಯೋಲ್ ಏನಿದೆ ಅದನ್ನು ಸೇಫ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಹೆಣ್ಮಕ್ಕಳಿಗೆ ಅಂತ ಕೂಡ ಭಾಳ ಜನ ಕರೆದ್ರು ಗೈಸ್. ಆ್ಯಂಡ್ ಈ ತನಿಖೆಗೆ ಫಾಸ್ಟ್ ಟ್ರ್ಯಾಕ್ ಆಗಿ ಒಂದು ನ್ಯಾಯವನ್ನು ಒದಗಿಸಬೇಕು. ಈ ಘಟನೆ ನಡೆದ 48 ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸಲಾಯಿತು. ಎಸ್, ಫಾಸ್ಟಾಗೇನೋ ನಡೀತು, ಇಷ್ಟೆಲ್ಲ ದೇಶದೊಳಗೆಲ್ಲ ಹಲ್ಲ ಆದಮೇಲೆ ಇವ್ರನ್ನ ಬಂಧಿಸೋದೇನೋ ಓಕೆ. ಆದರೆ ಇಲ್ಲಿ ಒಬ್ಬ ಅಪ್ರಾಪ್ತ ಇರ್ತಾನೆ, ಜುವಿನೈಲ್ ಇದ್ದ ಕಾರಣ ಅವ್ರನ್ನ ಜುವಿನೈಲ್ ಜಸ್ಟಿಸ್ ಬೋರ್ಡ್ಗೆ ಕಳಿಸ್ತಾರೆ. ಈ ಜುವಿನೈಲ್ಗಳದ್ದು ಒಂದು ದೊಡ್ಡ ಸಮಸ್ಯೆ ಭಾರತದೊಳಗೆ. ಮುಂದೆ ಈ ಪ್ರಕರಣ ಹೋಯಿತು. ಉಳಿದ 5 ಜನರನ್ನು, ಸೊ ಈ ಪ್ರಕರಣದೊಳಗೆ 6 ಜನರೊಳಗೆ 5 ಜನ ಏನಿದ್ರು, ಒಬ್ಬ ಸೂಸೈಡ್ ಮಾಡ್ಕೋತಾನೆ, ಜೈಲೊಳಗೆ ಸೂಸೈಡ್ ಮಾಡ್ಕೋತಾನೆ. ಆ್ಯಂಡ್ ಇವ್ರಿಗೆ ಬಹಳಷ್ಟು ಕ್ವಶನ್ಸ್ಗಳನ್ನು ಕೇಳಲಾಯಿತು, ಇವ್ರ ಮೇಲೆ ಸ್ಟಡಿ ಮಾಡಲಾಯಿತು. ಯಾಕೆ ನೀವು ಹಾಗೆ ಮಾಡಿದ್ದೀರಾ ಅಂದರೆ, ಆ್ಯಂಡ್ ಭಾಳ ಸರ್ತಿ ಅವರು ಮಹಿಳೆಯರು ಹಾಕ್ಕೊಳ್ಳುವಂಥ ಬಟ್ಟೆ ನಮಗೆ ಪ್ರವೋಕ್ ಆಗ್ತವೆ. ಆಮೇಲೆ ಅವರು ಪುರುಷರನ್ನು ಮನುಷ್ಯರ ಥರ ಟ್ರೀಟ್ ಮಾಡೋದಿಲ್ಲ. ಆ್ಯಂಡ್ ಈವನ್ ನಮ್ಮ ದೇಶದೊಳಗೆ ಇರುವಂಥ ಸ್ಕ್ಯೂಡ್ ಸೆಕ್ಸ್ ರೇಷೋ ಆಗಿರ್ಬೋದು, ಅದು ಕಡಿಮೆ ಇರೋದ್ರಿಂದ, ಲಿಂಗಾನುಪಾತ ಕಡಿಮೆ ಇರೋದ್ರಿಂದನೂ ಕೂಡ ಈ ಸಮಸ್ಯೆಗಳು ಆಗ್ತಿದ್ದಾವೆ ಗೈಸ್. ಆ್ಯಂಡ್ 5 ಜನರ ಮೇಲೆ ಕೇಸನ್ನು ಹಾಕ್ತಾರೆ. 302 ಕೊಲೆ, 376 ಗ್ಯಾಂಗ್ ರೇಪ್, 377 ಅಪ್ರಾಕೃತಿಕ ಲೈಂಗಿಕ ಕೃತ್ಯ, ಇವೆಲ್ಲ IPC ಸೆಕ್ಷನ್ಸ್ಗಳನ್ನು ಹಾಕ್ತಾರೆ. ಈವನ್ ರಾಬರಿ ವಿತ್ ಹರ್ಟ್ ಕೂಡ ಹಾಕ್ತಾರೆ. ಆ್ಯಂಡ್ ಇವೆಲ್ಲ ಪ್ರಕರಣಗಳ ಅಪರಾಧಗಳನ್ನು ಕೂಡ ಹಾಕಿ ಜುವಿನೈಲ್ ಆರೋಪಿಗೂ ಕೂಡ ಶಿಕ್ಷೆಯನ್ನು ನೀಡ್ತಾರೆ. ಜುವಿನೈಲ್ ಜಸ್ಟಿಸ್ ಬೋರ್ಡ್ ಕೇವಲ 3 ವರ್ಷ ರಿಫಾರ್ಮೇಷನ್ ಹೋಮ್ಗೆ ಅವರನ್ನು ಕಳಿಸಲಾಗುತ್ತೆ. ಇದು ದೇಶದಲ್ಲೇ ದೊಡ್ಡ ವಿವಾದಕ್ಕೆ ಕೂಡ ಕಾರಣ ಆಯಿತು. ಜುವಿನೈಲ್ ಅಂದರೆ 18 ವರ್ಷಕ್ಕಿಂತ ಕಡಿಮೆ ಇರುವಂಥವನು ಹೆಂಗೆ ಒಬ್ಬ ಹೆಣ್ಣು ಮಗಳನ್ನು ಅಷ್ಟು ಬ್ರೂಟಲ್ ಆಗಿ ರೇಪ್ ಮಾಡುವಂಥ ಒಂದು ಪ್ರಕರಣದೊಳಗೆ ಭಾಗಿಯಾಗಿದ್ದಾನೆ, ಇವನು ಹೆಂಗೆ ಜುವಿನೈಲ್ ಅಂತೀರಿ ಅನ್ನುವಂಥ ಒಂದು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ. ಬಟ್
ಇಲ್ಲಿ ಏನಾಗುತ್ತೆ ಅಂದರೆ ಕಾನೂನು ಎಲ್ಲರಿಗೂ ಒಂದೇ ಇರಬೇಕು. ಆ್ಯಂಡ್ ಅವನು ಜುವಿನೈಲ್ ಇದ್ದಾನೆ ಅಂದರೆ 18 ವರ್ಷಕ್ಕಿಂತ ಕಡಿಮೆ ಇದ್ದಾನೆ ಅಂದರೆ ಅವನಿಗೆ ಅದೇ ಥರ ಟ್ರೀಟ್ಮೆಂಟ್ನ ಮಾಡಬೇಕಾಗುತ್ತೆ. ಅದರೊಳಗೇ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ಕೊಡಬೇಕಾಗಿರುತ್ತೆ. ಆ ಟೈಮ್ ಒಳಗೆ ಅವರಿಗೆ ಬುದ್ಧಿ ಇರೋದಿಲ್ಲ. ಆ್ಯಂಡ್ ಹಾಗಾಗಿ ಅವರು ಏನೇ ಮಾಡಿದರೂ ಕೂಡ ಅದನ್ನು ಕ್ಷಮೆ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದಾಗ ಡೆಫಿನೆಟ್ಲಿ ಈ ದೇಶದ ಜನ ರೊಚ್ಚಿಗೇಳ್ತಾರೆ. ಅವನಿಗೆ ಬುದ್ಧಿ ಇಲ್ಲ ಅಂದರೆ ಬುದ್ಧಿ ಇಲ್ಲದೆ ಇರೋನು ಈ ಥರ ಎಲ್ಲ ಪ್ರಕರಣದೊಳಗೆ ಭಾಗಿಯಾಗ್ತಾನೆ, ಆ ಹೆಣ್ಮಗಳಿಗೆ ಸಾವಿಗೆ ಕಾರಣ ಆಗ್ತಾನೆ ಅನ್ನುವಂಥ ಎಲ್ಲ ಆರ್ಗ್ಯುಮೆಂಟ್ಸ್ಗಳು ಬಂದಿದ್ದು. ಇದು ದೇಶದಲ್ಲಿ ದೊಡ್ಡ ವಿವಾದಕ್ಕೂ ಕಾರಣ ಆಯಿತು. ಮುಂದಿನ ದಿನಗಳಲ್ಲಿ ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ 2015 ತಿದ್ದುಪಡಿಯಾಗಿ ಹೆವಿ ಕ್ರೈಮ್ ಮಾಡಿದರೆ 16ರಿಂದ 18 ವರ್ಷದವರನ್ನು ವಯಸ್ಕರಂತೆ ವಿಚಾರಣೆ ಮಾಡಲಿಕ್ಕೆ ಅವಕಾಶ ಕೂಡ ನೀಡಲಾಯಿತು. ಓಕೆ, ಸೊ ಈ ಒಂದು ಕೇಸ್ ಆದಮೇಲೆ ಇವನ್ 16ರಿಂದ 18 ವರ್ಷದ ಒಳಗಿನವರು ಏನಾದರೂ ಇಂಥ ಬ್ರೂಟಲ್ ಕೇಸ್ಗಳಲ್ಲಿ ಭಾಗಿಯಾದರೆ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಕೂಡ ಹೇಳಲಾಯಿತು. ಓಕೆ, ಆ್ಯಂಡ್ ನಂತರ ಟ್ರಯಲ್ ಕೋರ್ಟ್ನ ತೀರ್ಪು 2013 ಒಳಗೆ ಬರುತ್ತೆ ಸೆಪ್ಟೆಂಬರ್ನಲ್ಲಿ. ದೆಹಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ಇದ್ರ ಮೇಲೆ ತೀರ್ಪು ಕೊಟ್ಟು 4 ಆರೋಪಿಗಳಿಗೆ ಮರಣದಂಡನೆಯನ್ನು ವಿಧಿಸ್ತದೆ. ಒಬ್ಬ ಜೈಲಿನಲ್ಲೇ ಆತ್ಮಹತ್ಯೆಯನ್ನು ಮಾಡ್ಕೋತಾನೆ, ರಾಮ್ ಸಿಂಗ್ ಅನ್ನೋನು ಆತ್ಮಹತ್ಯೆಯನ್ನು ಮಾಡ್ಕೋತಾನೆ. ಆದ್ದರಿಂದ ಅವನ ಮೇಲೆ ವಿಚಾರಣೆ ಕೂಡ ಸ್ಥಗಿತವಾಯಿತು. ನಂತರ 4 ಜನಕ್ಕೆ ಏನು ಈ ಒಂದು ಗಲ್ಲು ಶಿಕ್ಷೆಯನ್ನು ನೀಡಲಾಯಿತು. ಒಬ್ಬನ್ನ ಡೆಫಿನೆಟ್ಲಿ ಜುವಿನೈಲ್ ಜಸ್ಟಿಸ್ ಬೋರ್ಡ್ಗೆ ಕಳಿಸಲಾಯಿತು. ಆ್ಯಂಡ್ ಡೆಲ್ಲಿ ಹೈಕೋರ್ಟ್ನ ತೀರ್ಪುಗಳ ಪ್ರಕಾರ ಆರೋಪಿಗಳು ಅಪೀಲ್ಗೆ ಹೋಗ್ತಾರೆ. ದೆಹಲಿ ಹೈಕೋರ್ಟ್ 2014ರಲ್ಲಿ ಟ್ರಯಲ್ ಕೋರ್ಟ್ ನೀಡಿರುವ ಮರಣದಂಡನೆಯನ್ನು ಅಪ್ಹೆಲ್ಡ್ ಮಾಡುತ್ತೆ. ನಂತರ ಇದು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗುತ್ತೆ. 2017ರ ಹಿಸ್ಟಾರಿಕ್ ಜಜ್ಮೆಂಟ್ನಲ್ಲಿ ಮೇ 2017ರಲ್ಲಿ 3 ಸದಸ್ಯರ ಪೀಠ ಜಸ್ಟಿಸ್ ದೀಪಕ್ ಮಿಶ್ರಾ, ಆರ್ ಭಾನುಮತಿ ಆ್ಯಂಡ್ ಅಶೋಕ್ ಭೂಷಣ್ ಇವರು ಮರಣದಂಡನೆ ಜಾರಿ ಮಾಡಬೇಕು ಅಂತ ಕೂಡ ದೃಢವಾಗಿ ಹೇಳ್ತಾರೆ. ಈ ತೀರ್ಪಿನಲ್ಲಿ ಕೋರ್ಟ್ ಹೇಳಿದ್ದೇನು ಅಂದರೆ ದಿಸ್ ಈಸ್ ದ ರೇರೆಸ್ಟ್ ಆಫ್ ದಿ ರೇರ್ ಕೇಸ್, ಅಂದರೆ ಬಹಳಷ್ಟು ವಿರಳವಾಗಿ ಆಗುವಂಥ ಪ್ರಕರಣ ಇದು. ಇಂಥ ಒಂದು ಮನುಷ್ಯರನ್ನು ನಾವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಹೌ ಬ್ರೂಟಲಿ ದೆ ಕಿಲ್ ದಟ್ ಗರ್ಲ್ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಕ್ರೈಮ್ ಶೂಕ್ ದ ಕನ್ಸೈನ್ಸ್ ಆಫ್ ದಿ ಸೊಸೈಟಿ, ಈ ಸಮಾಜದ ಸೂಕ್ತ ಮನಸ್ಸನ್ನು ಬಡದೆಬ್ಬಿಸಿದಂಥ ಒಂದು ಪ್ರಕರಣ ಇದು ಆಗಿತ್ತು. ಬ್ರೂಟ್ಯಾಲಿಟಿ ಕ್ಯಾನ್ ನಾಟ್ ಬಿ ಟಾಲರೇಟೆಡ್ ಇನ್ ಅ ಸಿವಿಲೈಸ್ಡ್ ಸೊಸೈಟಿ ಅಂತ ಕೂಡ ಕೋರ್ಟ್ ಹೇಳ್ತು. ಸಿ there is a limitation for everything, but in this case definitely these people went out of the limitation. Guys, see, ರೇಪ್ ಕೇಸ್ ಆಗ್ತವೆ, ಹೆಣ್ಣು ಮಕ್ಕಳು ಹಾಕುವಂಥ ಬಟ್ಟೆ ಅದಕ್ಕೆ ಕಾರಣ ಆಗ್ತಿದೆ, ಅದು ಆಗ್ತಿದೆ ಅಂತ ಹೇಳುವಂಥ ಸೊಸೈಟಿ ಯಾಕೆ ಈಸಿಯಾಗಿ ಹೇಳೋದಿಲ್ಲ. ಅವರು ಅವತ್ತು ರೇಪ್ ಮಾಡಲಿಕ್ಕೆ ಪುರುಷ ಅನ್ನೋದು ಎಷ್ಟು ಕಾರಣ ಇದೆಯೋ ಅದ್ರ ಜೊತೆಗೆ ಅವರು ಡ್ರಗ್ ಎಡಿಕ್ಟ್ ಆಗಿದ್ರು ಅನ್ನೋದು ಅಷ್ಟೇ ಕಾರಣ ಇದೆ. ಯಾಕೆ ಆ ಒಂದು ವೈನ್ ದಾರು ಕುಡಿಯೋದನ್ನು ಯಾಕೆ ಬ್ಯಾನ್ ಮಾಡಬಾರ್ದು? ವೈ ಇಟ್ ಈಸ್ ನಾಟ್ ಬ್ಯಾನ್ಡ್ ಇನ್ ಇಂಡಿಯಾ? ಓಕೆ, ಡ್ರಗ್ಸ್ ತೊಗೊಳ್ಳೋದನ್ನು ಯಾಕೆ ಬ್ಯಾನ್ ಮಾಡಬಾರ್ದು? ದ್ಯಾಟ್ ಈಸ್ ಒನ್ ಕ್ವಶನ್ ಐ ಆಮ್ ಆಸ್ಕಿಂಗ್ ಯು. ಬಿಕಾಸ್ ಇಂಡಿಯಾದೊಳಗೆ ನೀವು ಎಷ್ಟೇ ಹೇಳ್ರಿ, ಎಷ್ಟು ಮಾಡಬೇಕು ಅಷ್ಟು ಮಾಡೋದಿಲ್ಲ. ಓಕೆ, ಆ್ಯಂಡ್ ಮೋರ್ ದೆನ್ ದ್ಯಾಟ್, ಅದನ್ನು ಬಿಟ್ಟು ಈವನ್ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ಯಾವ ಥರ ನೋಡಬೇಕು, ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದನ್ನು ಯಾಕೆ ಶಾಲೆ ಲೆವೆಲಿಂದನೇ ಕಲಿಸೋದಿಲ್ಲ? ಹಾಗೇ ಹೆಣ್ಣು ಮಕ್ಕಳಿಗೂ ಕೂಡ ಗಂಡು ಮಕ್ಕಳನ್ನ ಹೆಂಗೆ ನೋಡಬೇಕು, ಹೌ ಟು ಬಿಹೇವ್, ವೆನ್ ಟು ಬಿಹೇವ್, ವಾಟ್ ಟು ಸೇ, ವಾಟ್ ನಾಟ್ ಟು ಸೇ ಅನ್ನೋದನ್ನು ನೀವು ಹೇಳ್ಬೋದು. ಸರ್ ಮನ್ಯಾಗೆಲ್ಲ ಹೇಳಿ ಕಳಿಸಿರ್ತಾರೆ ರೀ, ಆದರೆ ಅವ್ರು ಹಂಗೆ ಮಾಡೋದಿಲ್ಲ. ನೋ, ಮನ್ಯಾಗೆಲ್ಲ ಹೇಳಿ ಕಳಿಸಿರ್ತಾರೆ, ಬಟ್ ವಿ ನೀಡ್ ಟು ಮಾನಿಟರ್ ಅವರ್ ಕಿಡ್ಸ್. ನಾವೇ ನಮ್ಮ ಮಕ್ಕಳನ್ನ ಮಾನಿಟರ್ ಮಾಡೋದಿಲ್ಲ ಅಂದರೆ ಅವು ನಾಳೆ ಸಮಾಜಕ್ಕೆ ಹೊರೆ ಆಗೋದ್ರೊಳಗೆ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಸರ್ ಹಾಗಂದರೆ ನೀವು ಹೇಳ್ತಾ ಇರುವಂಥ ಮಾನಿಟರ್ ಅಂದರೆ ಆ ಮಕ್ಕಳನ್ನ ನೋಡೋದು ಅಂದರೆ ಹೆಂಗೆ? ಸಿ, ಒಂದು ಮಗು ನಾರ್ಮಲ್ ಆಗಿ ಹೆಂಗೆ ಬಿಹೇವ್ ಮಾಡುತ್ತೆ ಅನ್ನೋದ್ರಿಂದ ಅದರ ಕ್ಯಾರೆಕ್ಟರ್ ಗೊತ್ತಾಗೋದಿಲ್ಲ. ಆದರೆ ಆ ಮಗುವಿಗೆ ಏನಾದರೂ ಸಿಟ್ಟು ಬಂದಿದೆ, ಏನಾದರೂ ಫ್ರಸ್ಟ್ರೇಷನ್ ಆಗಿದೆ, ಏನಾದರೂ ಸಮಸ್ಯೆ ಆದಾಗ ಆ ಮಗು ಹೆಂಗೆ ಬಿಹೇವ್ ಮಾಡುತ್ತೆ ಅನ್ನೋದ್ರ ಮೇಲೇ ಎವ್ರಿಬಡೀಸ್ ಲೈಫ್ ಈಸ್ ಡಿಪೆಂಡೆಂಟ್. ಸೊ ಆ ಮಗುವನ್ನು ಈವನ್ ಸಿಟ್ಟು ಬರೋದು, ಫೇಲ್ಯೂರ್ ಆಗೋದು, ಪಾಸ್ ಆಗೋದು ಇವೆಲ್ಲವೂ ಕೂಡ ಸಾಮಾನ್ಯ. ಬಟ್ ಅವರು ಸಿಟ್ಟು ಬಂದಾಗ ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಸಿವಿಲೈಸೇಷನ್ ಗೊತ್ತಾಗುತ್ತೆ. ನಾಗರಿಕರನ್ನಾಗಿ ಮಕ್ಕಳನ್ನ ಮಾಡುವಂಥ ಅವಶ್ಯಕತೆ ಇದೆ. ಈ ದೇಶದೊಳಗೆ ಒಬ್ಬ ಹುಡುಗ ಹೋಗಿ ಒಬ್ಬ ಹುಡುಗಿಯನ್ನು ಮಾತಾಡಿಸಿದರೆ ಅದನ್ನು ನಾರ್ಮಲ್ ಆಗಿ ತಿಳ್ಕೊಳ್ದೇ ಇರುವಂಥ ಸೊಸೈಟಿ ಎಲ್ಲಿವರೆಗೂ ಇರುತ್ತೆ? ಸಿ, ಎಲ್ಲರಿಗೂ ಏನು ಚೈಲ್ಡ್ಹುಡ್ ಸಿಗ್ತಾ ಇದೆ, ಆ ಚೈಲ್ಡ್ಹುಡ್ ಈ ಸ್ಲಮ್ನೊಳಗೆ ಬೆಳೀತಾ ಇರೋರಿಗೆ ಸಿಗ್ತಾ ಇಲ್ಲ. ಯಾಕೆ ಈಕ್ವಾಲಿಟಿ, ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14 ಇದೆ, ಯಾಕೆ ಎಲ್ಲರಿಗೂ ಈಕ್ವಾಲಿಟಿ ಅನ್ನೋದು ಇಲ್ಲ ಅನ್ನುವಂಥ ಪ್ರಶ್ನೆ ಮಾಡುವವರು ಎಲ್ಲಿದ್ದಾರೆ ನಮ್ಮ ಸೊಸೈಟಿ ಒಳಗೆ? ದಟ್ ಈಸ್ ಆಲ್ಸೋ ಒನ್ ಇಶ್ಯೂ ಗೈಸ್. ದಟ್ಸ್ ವೈ ವೆನ್ ಇಟ್ ಕಮ್ಸ್ ಟು ರೇಪ್ ಕೇಸ್,
ಡೆಫಿನೆಟ್ಲಿ ಇನ್ಇಕ್ವಾಲಿಟಿ ಇಸ್ ದ ಮೇಜರ್ ರೀಸನ್. ಇದೇ ದೇಶದೊಳಗೆ ಕೆಲವೊಂದಿಷ್ಟು ಜನ ಇದ್ದಾರೆ, ಅವ್ರಿಗೆ ಏನು ಬೇಕು ಎಲ್ಲ ಇದ್ದಾವೆ ಜೀವನದೊಳಗೆ, ಮೀನ್ಸ್ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್, ಇನ್ ಟರ್ಮ್ಸ್ ಆಫ್ ಲಕ್ಸರಿ, ಇನ್ ಟರ್ಮ್ಸ್ ಆಫ್ ಡ್ರಗ್ಸ್, ಅವೆಲ್ಲವೂ ಕೂಡ ಇದ್ದಾವೆ. ಆ್ಯಂಡ್ ಅದೇ ಇನ್ನೊಂದು ಸೊಸೈಟಿ ಇದೆ, ಈ ಟ್ರಕ್ ಡ್ರೈವರ್ಸ್ಗಳಾಗಿರ್ಬೋದು, ಕಿನ್ನರ್ಸ್ಗಳಾಗಿರ್ಬೋದು, ಡೈಲಿ ವೇಜ್ ವರ್ಕರ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಲೇಬರ್ಸ್ಗಳಾಗಿರ್ಬೋದು, ಆ್ಯಂಡ್ ಅವರು ದುಡಿದು ಸಾಯ್ತಿದ್ದಾರೆ. ಬಟ್ ದೇ ಆರ್ ನಾಟ್ ಗೆಟ್ಟಿಂಗ್ ಎನಿಥಿಂಗ್ ಔಟ್ ಆಫ್ ದಿಸ್. ಇನ್ನೊಂದು ಪಾರ್ಟ್ ಆಫ್ ಸೊಸೈಟಿ, ದೇ ಆರ್ ಎಂಜಾಯಿಂಗ್ ಎವ್ರಿಥಿಂಗ್ ಇನ್ ಮಾಡರ್ನ್ ಇಂಡಿಯಾ ಆ್ಯಂಡ್ ಅದರ್ ಪಾರ್ಟಿ ಈಸ್ ನಾಟ್ ಗೆಟ್ಟಿಂಗ್ ಎನಿಥಿಂಗ್. ಸೊ ಯಾವಾಗ ನಾವು ಏನು ಇಲ್ಲದೆ ಇರುವವ್ರ ಮುಂದೆ ಇರ್ತೇವೋ, ವಿ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್. ನಾವು ಅವ್ರ ಮುಂದೆ ಹೆಂಗೆ ಬಿಹೇವ್ ಮಾಡಬೇಕು, ಸೊ ಹೆಂಗಿರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವತ್ತಿನ ಮಕ್ಕಳ ಬಿಹೇವಿಯರ್ ಹೆಂಗಾಗಿದೆ ಅಂದರೆ, ಮೈ ಡ್ರೆಸ್, ಮೈ ಸ್ಟೈಲ್, ಮೈ ಲೈಫ್, ಹೂ ದ ಹೆಲ್ ಆರ್ ಯು ಟು ಆಸ್ಕ್ ಅನ್ನುವಂಥ ಒಂದು ಎರೋಗೆನ್ಸ್ ಬರ್ತಾ ಇದೆ. ನೋ ಗೈಸ್, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ನಾವು ಸ್ಕೂಲ್ ಒಳಗೆ ತಗೋತಾ ಇದ್ದೀವಿ. ವಿ ಆರ್ ನಾಟ್ ಸ್ಟಿಕ್ಕಿಂಗ್ ಟು ದ್ಯಾಟ್, ವಿ ಆರ್ ನಾಟ್ ಸ್ಟ್ಯಾಂಡಿಂಗ್ ಬೈ ದ್ಯಾಟ್, ವಿ ಆರ್ ನಾಟ್ ಟ್ರೀಟಿಂಗ್ ಅದರ್ಸ್ ಆಲ್ಸೋ our own brothers and sisters. That's why these rape cases are increasing. That is what happened. ಎಜುಕೇಟೆಡ್ ಆಗಿ ಅತಿ ಹೆಚ್ಚು ಜನ ಇಂಥ ಕೇಸ್ಗಳಲ್ಲಿ ಭಾಗಿಯಾಗ್ತಿದ್ದಾರೆ. ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಅನ್ಎಜುಕೇಟೆಡ್? ಅದರೊಳಗೂ 1 ತಿಂಗಳೊಳಗೆ 2 ತಿಂಗಳಿಗೂ ಒಂದು ಸರ್ತಿ ಮನೆಗೆ ಹೋಗುವಂಥ ಟ್ರಕ್ ಡ್ರೈವರ್ಸ್, ಕಿನ್ನರ್ಸ್ ಆಗಿರ್ಬೋದು. ಜಸ್ಟ್ ಇಮ್ಯಾಜಿನ್ ದೇರ್ ಲೈಫ್. ದ್ಯಾಟ್ಸ್ ವೈ ಗೈಸ್, ವಿ ಶುಡ್ ಬಿ ರೆಸ್ಪಾನ್ಸಿಬಲ್. ಒಬ್ಬ ಮಗುವನ್ನು ಬೆಳೆಸೋದು ಎಷ್ಟು ರಿಸ್ಕಿ ಅಂದರೆ, if you are not responsible, if you are not making your kid responsible, then forget about it. Okay, it can become anything. Okay, and ನಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಧಾರಕ್ಕೂ ಕೂಡ ಅವರು ರೆಸ್ಪಾನ್ಸಿಬಲ್ ಆಗಿರಬೇಕು. ದ್ಯಾಟ್ಸ್ ವೈ ದಿಸ್ ಕಂಟ್ರಿ ನೀಡ್ ರೆಸ್ಪಾನ್ಸಿಬಲ್ ಸಿಟಿಜನ್ಸ್. ಓಕೆ, ಆದ್ದರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಈ ಒಂದು ಪ್ರಕರಣವನ್ನು ಕುರಿತು ಇವತ್ತಿನವರೆಗೂ ಕೂಡ ನಾನು ಡಿಸ್ಕಸ್ ಮಾಡ್ತಾನೆ ಇರ್ತೀನಿ. 2018 ಮತ್ತೆ ಆರೋಪಿಗಳು ಮರು ಅರ್ಜಿಯನ್ನು ಹಾಕ್ತಾರೆ ಆ್ಯಂಡ್ ರಿವ್ಯೂ ಪಿಟಿಷನ್ನ ಹಾಕ್ತಾರೆ. 2018 ಜುಲೈನಂದು ಸುಪ್ರೀಂ ಕೋರ್ಟ್ ಅಗೇನ್ ಹೇಳುತ್ತೆ ಇವ್ರಿಗೆ ಮರಣದಂಡನೆಯನ್ನು ಕೊಡಬೇಕು ಅಂತ. ರೇಪ್ ಕೇಸ್ಗಳಲ್ಲಿ ಮರಣದಂಡನೆಯನ್ನು ಕೊಡಬೇಕು ಅಂತ ಬಹಳಷ್ಟು ಜನ ಹೇಳ್ತಾರೆ. ಹಾಗೇನೆ ನಿರ್ಭಯ ಕೇಸ್ನೊಳಗೆ ಮರಣದಂಡನೆಯನ್ನು ಕೊಟ್ಟಿದ್ದಾರೆ. ಆದರೆ ಐ ವಿಲ್ ಮೇಕ್ ಒನ್ ಸ್ಟೇಟ್ಮೆಂಟ್. ಇದು ನಿಮಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದ್ರ ಬಗ್ಗೆ ಕೂಡ ಹೇಳಿ. ಮರಣದಂಡನೆಯನ್ನು ಕೊಟ್ಟಿದ್ದಾರೆ. ಮರಣದಂಡನೆ ಕೊಡೋದ್ರಿಂದನೂ ಕೂಡ ನಮ್ಮ ಸೊಸೈಟಿ ಒಳಗೆ ಯಾಕೆ ರೇಪ್ ಕೇಸಸ್ಗಳು ಕಡಿಮೆ ಆಗ್ತಾ ಇಲ್ಲ? ಆ್ಯಂಡ್ ಮೋರ್ ದೆನ್ ದ್ಯಾಟ್, ಇಫ್ ಪುರುಷ ಆದವನು, ಓಕೆ, ಕೆಲವೊಬ್ಬರು ಹಿಂಗೂ ಹೇಳ್ತಾರೆ, ಪುರುಷ ಆದವನು ಒಂದು ಅತ್ಯಾಚಾರ ಆಗಲಿಕ್ಕೆ 60% ಕಾರಣ ಆಗಿದ್ದರೆ, ಮಹಿಳೆ ಆದವರು 40% ಕಾರಣ ಕೂಡ ಆಗಿದ್ದಾರೆ. ಇಲ್ಲಿ ಇನ್ನೊಂದು ನಿಮ್ಮ ಪ್ರಶ್ನೆ ಇರ್ಬೋದು, ನೋ ಸರ್, ಇಟ್ ಈಸ್ ನಾಟ್ ಪಾಸಿಬಲ್, ಮಹಿಳೆ ಹೆಂಗೆ ಕಾರಣ ಆಗ್ತಾರೆ? ಆ್ಯಂಡ್ ನೀವು ಹಂಗೆ ಹೇಳೋದಾದರೆ ಚಿಕ್ಕ ಮಕ್ಕಳು ಏನು ತಪ್ಪು ಮಾಡಿದ್ದಾರೆ, ಚಿಕ್ಕ ಮಕ್ಕಳ ಮೇಲೆ ರೇಪ್ ಆಗ್ತಿದೆ ಅಂತ. ಎಸ್, ದೊಡ್ಡವ್ರು ಮಾಡ್ತಾ ಇರುವಂಥ ತಪ್ಪಿಗೆ, ದೊಡ್ಡವ್ರು ಹಾಕೊಳ್ಳುವಂಥ ಡ್ರೆಸ್ಗೆ, ಡ್ರೆಸ್ ಈಸ್ ನಾಟ್ ಡೆಫಿನೆಟ್ಲಿ ನಾಟ್ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಸಂವಿಧಾನದೊಳಗೆ ಅವರಿಗೆ ಅಧಿಕಾರ ಇದೆ ಯಾವ್ದು ಬೇಕಾದ ಡ್ರೆಸ್ಸನ್ನು ಹಾಕ್ಕೊಳ್ಳಿಕ್ಕೆ. ಆದರೆ ದೇರ್ ಆರ್ ಸಮ್ ಪ್ಲೇಸಸ್, ಕೆಲವೊಂದು ಪ್ಲೇಸ್ಗಳಲ್ಲಿ ಕೆಲವೊಂದು ಸಮಯದೊಳಗೆ ನಾವು ಅಡ್ಡಾಡಬೇಕಾದ್ರೆ ನಮ್ಮ ಜೀವನಕ್ಕಾಗಿ ನಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಎಲ್ಲಿ ಆ ಥರದ ಡ್ರೆಸ್ ಹಾಕ್ಕೊಂಡು ನಾವು ಅಡ್ಡಾಡ್ಬೋದು, ಓಡಾಡ್ಬೋದು ಆರಾಮಾಗಿ, ಎಸ್ ಯು ಕ್ಯಾನ್. ಬಟ್ ದೇರ್ ಆರ್ ಸಮ್ ಪ್ಲೇಸ್, ಸಮ್ ಟೈಮ್ ಅಲ್ಲಿ ನಾವು ಕೇರ್ಫುಲ್ ಆಗಿರಲಿಲ್ಲ ಅಂದರೆ ದಟ್ಸ್ ವೆರಿ ಡೇಂಜರಸ್. ನೀವು ಹೇಳ್ಬೋದು, ಸರ್ ಅಲ್ಲಿ ಇದ್ದವರು ದೃಷ್ಟಿ ಸರಿಯಾಗಿರಬೇಕು, ಅದಕ್ಕೆ ನಾನು ಡ್ರೆಸ್ ಹಾಕ್ಕೊಳ್ಳೋದು ಹೆಂಗೆ ಕಾರಣ ಆಗುತ್ತೆ? ನೋ, ಅವ್ರ ದೃಷ್ಟಿ ಸರಿಯಾಗಿದ್ದರೆ ಅವ್ರು ಅಂಥ ಕೆಲಸ ಮಾಡ್ತಾನೆ ಇರಲಿಲ್ಲ. ಸೊ ಯಾವಾಗ ನನ್ನನ್ನು ನಾನು ಕರೆಕ್ಟ್ ಮಾಡೋಕ್ಕಾಗೋದಿಲ್ಲೋ, ಹೆಂಗೆ ನಾನು ಇನ್ನೊಬ್ಬರಿಗೆ ಹೇಳೋಕ್ಕಾಗುತ್ತೆ? ಇನ್ನೊಬ್ರಿಗೆ ಕರೆಕ್ಟ್ ಆಗಬೇಕು ಅಂತ ಹೆಂಗೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಇಷ್ಟೆಲ್ಲ ಓದಿ ಬರೆದು, ಎಸ್ ದಿಸ್ ಸೊಸೈಟಿ ಈಸ್ ಲೈಕ್ ದಿಸ್, ಆ್ಯಂಡ್ ನಾನು ಇಂಥ ಒಂದು ಸೊಸೈಟಿ ಒಳಗೆ ಬದುಕ್ತಿದ್ದೀನಿ ಅಂದರೆ ನಾನು ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು, ಈ ಥರ ಇರಬೇಕು ಅಂತ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ತಾ ಇಲ್ಲ ಅಂದರೆ, ಇನ್ನೊಬ್ಬರು ದೃಷ್ಟಿಕೋನ ಸರಿ ಇರಬೇಕು, ಇನ್ನೊಬ್ಬರು ಬದಲಾಗಬೇಕು ಅಂದರೆ ದಟ್ ಈಸ್ ನಾಟ್ ಪಾಸಿಬಲ್. ಮರಣದಂಡನೆಯನ್ನು ಕೊಡೋದ್ರ ಮೂಲಕ ಈ ನಿರ್ಭಯ ಪ್ರಕರಣಕ್ಕೆ ಅಂತ್ಯ ಹಾಡಿದ್ದಾರೆ ಅಂತ ಭಾಳ ಜನ ಅನ್ಕೋತಾರೆ. ಈವನ್ ಹೈದರಾಬಾದ್ ಗ್ಯಾಂಗ್ ರೇಪ್ ಕೇಸ್ ಒಳಗೂ ಕೂಡ ಶೂಟೌಟ್ ಮಾಡಿದ್ದಾರೆ, ಅವ್ರನ್ನ ಎನ್ಕೌಂಟರ್ ಮಾಡಿದ್ದಾರೆ, ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಗಲ್ಲು ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ಎನ್ಕೌಂಟರು ಮಾಡಿದ್ದಾರೆ, ಕೆಮಿಕಲ್ ಕ್ಯಾಸ್ಟ್ರೇಷನ್ ಮಾಡಿದ್ದಾರೆ, ಆ್ಯಂಡ್ ಕಲ್ಲಿಂದ ಹೊಡೆದು ಕೂಡ ಸಾಯಿಸಿದ್ದಾರೆ. ಆದರೂ ಕೂಡ ಅತ್ಯಾಚಾರ ಪ್ರಕರಣಗಳು ನಿಲ್ತಾ ಇಲ್ಲ. ಆ್ಯಂಡ್ ದಿಸ್ ಈಸ್ ದ ಮೇಜರ್ ರೀಸನ್ ಗೈಸ್. ಆ್ಯಂಡ್ ಒಬ್ಬರು ಜಸ್ಟಿಸ್ ಕೃಷ್ಣ ಅಯ್ಯರ್
ಅವರು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಇದ್ದವರು, ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ರೇಪ್ ಕೇಸ್ಗಳಲ್ಲಿ ಈ ಒಂದು ಮರಣದಂಡನೆಯನ್ನು ನೀಡಬಾರ್ದು, ಇದನ್ನ ಮ್ಯಾಂಡೇಟ್ರಿ ಮಾಡಬಾರ್ದು, ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಮಾತ್ರ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಯಾವಾಗ ಅವರು ಈ ಮಾತನ್ನು ಹೇಳಿದ್ರು ಆವಾಗ ಆ ಒಂದು ಸಭೆಯೊಳಗೆ ಇರುವಂಥ ಎಲ್ಲ ಜನರು ಕೂಡ ಅವ್ರ ಮೇಲೆ ಮೂಗಿ ಬಿದ್ದಿದ್ದು, ಇವ ಎಂಥ ಜಡ್ಜು, ಮರಣದಂಡನೆ ಕೊಡಬೇಡ ಅಂತಾರೆ ಹಾಗೆ ಹಿಂಗೆ ಅಂತ. ಅವ್ರು ಹೇಳಿದ್ದನ್ನು ದಟ್ಸ್ ವೈ ಗೈಸ್ ಭಾಳ ಸರ್ತಿ ಐತ್ಲ ನಾವು ಜಜ್ಮೆಂಟಲ್ಲಿ ಆಗಿರ್ತೀವಿ. ಯಾರೋ ಒಂದು ಏನೋ ಹೇಳ್ತಾರೆ ಅಂದರೆ ಅವ್ರು ಹಿಂಗೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಯಾಕೆ ಆ ವ್ಯಕ್ತಿ ಹಂಗೆ ಹೇಳಿದ್ದು ಅನ್ನೋದನ್ನು ನಾವು ಯಾವತ್ತೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ. ಇದರಿಂದ ನಮ್ಮ ಜೀವನದೊಳಗಿರುವಂಥ ಎಷ್ಟೋ ಸಮಸ್ಯೆಗಳು ಅರ್ಥ ಮಾಡ್ಕೊಳ್ಳೋದ್ರಿಂದ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ಇವು ಸಾಲ್ವ್ ಆಗ್ತವೆ. ಜಸ್ಟಿಸ್ ಕೃಷ್ಣ ಅಯ್ಯರ್ ಅವರು ಯಾಕೆ ಮರಣದಂಡನೆಯನ್ನು ಕೊಡಬೇಡ ಅಂದಿದ್ದಾರೆ ಅಂದರೆ, ಇಮ್ಯಾಜಿನ್ ಮಾಡಿರಿ ಗೈಸ್, 4 ಜನ ಸೇರಿ ಒಂದು ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಆ್ಯಂಡ್ ನೀವು ಇವತ್ತು ಅನೌನ್ಸ್ ಮಾಡ್ತೀರಾ ಈ ಒಂದು ರೇಪ್ ಮಾಡಿದ್ದಕ್ಕೆ, ಗ್ಯಾಂಗ್ ರೇಪ್ ಮಾಡಿದರೆ ಮರಣದಂಡನೆ ಕೊಡ್ತಾರೆ ಭಾರತದೊಳಗೆ. ಓನ್ಲಿ ಸೈಕೋಗಳು ಮಾತ್ರ ರೇಪ್ ಎಲ್ಲ ಮಾಡೋಕ್ಕೆ ಸಾಧ್ಯನಾ? ಅದರೊಳಗೆ ಹೀಗೆ ಸೈಕೋಗಳು ಇದ್ದವರು, ಡ್ರಗ್ ಎಡಿಕ್ಟ್ ಇದ್ದವರು ರೇಪ್ ಮಾಡಿದ್ದಾರೆ. ಒಬ್ಬ ಈ 4ನೇದವನು ವಿಚಾರ ಮಾಡ್ತಿದ್ದಾನೆ, ನಾನಂತೂ ಸಾಯ್ತೀನಿ. ಎದಕ್ಕೆ ಸಾಯ್ತೀನಿ? ನಾನು ಈ ಹುಡುಗಿನ ಅತ್ಯಾಚಾರ ಮಾಡಿದ್ದೀನಿ. ನಾನಷ್ಟೇ ಅಲ್ಲ, ನನ್ನ ಫ್ರೆಂಡ್ಸು ಸಾಯ್ತಾರೆ. ಎದಕ್ಕಂದರೆ ನಾವೆಲ್ಲರೂ ಸೇರಿ ಇವಳನ್ನು ಅತ್ಯಾಚಾರ ಮಾಡಿದ್ದೀವಿ. ಆ ಸಮಯದೊಳಗೆ ಏನು ಬೇಕಾದೋ ಒಂದು ತಲೆಯೊಳಗೆ ಬರ್ಬೋದು. ನಾನು ಸಾಯ್ಲಿಕ್ಕೆ ಮೂಲ ಕಾರಣ ಯಾರು? ನಾನು ರೇಪ್ ಮಾಡಲಿಕ್ಕೂ ಇವಳೇ ಕಾರಣ, ನಾನು ಸಾಯ್ಲಿಕ್ಕೂ ಕೂಡ ನನ್ನ ಫ್ರೆಂಡ್ಸು ಸಾಯ್ಲಿಕ್ಕೆ ಇವಳೇ ಕಾರಣ ಅಂತ ಹೇಳಿ ಅವನು ಆ ಥರ ತಿಳ್ಕೊಂಡು, ನಾವು ರೇಪ್ ಮಾಡಿದರೂ ಕೂಡ ನಮಗೆ ಮರಣದಂಡನೆ ಆಗುತ್ತೆ, ಇವಳನ್ನು ಕೊಲೆ ಮಾಡಿದರೂ ಕೂಡ ಮರಣದಂಡನೆ ಆಗುತ್ತೆ, ಇದ್ರ ಮೇಲೆ ಏನಾಗುತ್ತೆ? ಲೆಟ್ಸ್ ಕಿಲ್ ಹರ್ ಅಂತ ಹೇಳಿ ಅವನಿಗೆ ಆ ವಿಚಾರ ಬಂದು ಅಲ್ಲೆಲ್ಲೋ ಒಂದು ಕಲ್ಲು ಬಿದ್ದಿದ್ದನ್ನು ತಗೊಂಡು ಅವ್ರ ತಲೆ ಮೇಲೆ ಹಾಕಿ ಒಂದು ಕೊಲೆನೂ ಮಾಡ್ಬೋದು. ನಾವು ಮಾಡುವಂಥ ಕಾನೂನು ಇರುವಂಥ ತಪ್ಪುಗಳು ಆಗದೇ ಇರೋ ಹಾಗೆ ಕಾನೂನುಗಳನ್ನ ಮಾಡಬೇಕೆ ಹೊರತು, ನಾವು ಮಾಡಿದಂಥ ಕಾನೂನಿನಿಂದ ಇನ್ನೊಂದು ತಪ್ಪಾಗುವ ಹಾಗೆ ಯಾವುದೇ ರೀತಿಯಾದಂಥ ಕಾನೂನುಗಳನ್ನ ಮಾಡಬಾರ್ದು. ಜಗತ್ತಿನ ಯಾವ ದೇಶದೊಳಗೂ ಈ ಥರ ಕಾನೂನಿಲ್ಲ, ಭಾರತದೊಳಗೂ ಇರಬಾರ್ದು. ಹಾಗಂದರೆ ರೇಪ್ ಪ್ರಕರಣಗಳನ್ನ ಹೆಂಗೆ ತಡೆಯೋದು? ಹಾರ್ಶ್ ಪನಿಷ್ಮೆಂಟ್ ಕೊಡೋದ್ರಿಂದ ಇಂಪಾಸಿಬಲ್ ಗೈಸ್. ಓನ್ಲಿ ರೇಪ್ ಕೇಸ್ಗಳನ್ನು ತಡೆಗಟ್ಟಬೇಕು ಅಂದರೆ ಮಾರಲ್ ಎಜುಕೇಷನ್, ಮನೆಯ ಮೊದಲ ಪಾಠಶಾಲೆ, ಹೌ ಟು ಟ್ರೀಟ್ ಅ ಗರ್ಲ್, ಹೌ ಟು ಟ್ರೀಟ್ ಅ ಬಾಯ್. ಒಬ್ಬ ಹುಡುಗ ಬಂದು ಏನೋ ಹೇಳಿದರೆ ಹೆಂಗೆ ಟ್ರೀಟ್ ಮಾಡಬೇಕು, ಒಬ್ಬ ಹುಡುಗಿ ಬಂದು ಏನೋ ಹೇಳಿದರೆ ಹೆಂಗೆ ಟ್ರೀಟ್ ಮಾಡಬೇಕು, ಕನ್ಸೆಂಟ್ ಅಂದರೆ ಏನು? ಒಬ್ಬರನ್ನ ಇಷ್ಟಪಡಲಿಕ್ಕೆ ಇನ್ನೊಬ್ಬರಿಗೆ ಅಧಿಕಾರ ಇದೆ, ಆದರೆ ಎಷ್ಟು ಒಬ್ಬರನ್ನ ಇಷ್ಟಪಡಲಿಕ್ಕೆ ಒಬ್ಬ ವ್ಯಕ್ತಿಗೆ ಅಧಿಕಾರ ಇದೆಯೋ ಅಷ್ಟೇ ರಿಜೆಕ್ಷನ್ ಮಾಡಲಿಕ್ಕೆ ಮುಂದಿನವ್ರಿಗೂ ಕೂಡ ಅಧಿಕಾರ ಇರುತ್ತೆ. ಆ್ಯಂಡ್ ವಿ ನೀಡ್ ಟು ಟಾಕ್ ದೀಸ್ ಥಿಂಗ್ಸ್ ಓಪನ್ಲಿ ವಿತ್ ಕಿಡ್ಸ್. ಚಿಕ್ಕ ಮಕ್ಕಳ ಜೊತೆ ಈ ವಿಷಯಗಳನ್ನ ಚರ್ಚೆ ಯಾಕೆ ಮಾಡೋದಿಲ್ಲ? ವಾಟ್ ಪರ್ಪಸ್ ವಿ ಪೀಪಲ್ ಆರ್ ಅರ್ನಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ವಿ ಆರ್ ಡೂಯಿಂಗ್. ಆ್ಯಂಡ್ ಯಾಕೆ ಡಿಸ್ಕಸ್ ಮಾಡೋದಿಲ್ಲ? ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಪ್ರಶ್ನಿಸುವ ಮನೋಭಾವವನ್ನು ಯಾಕೆ ಮನೆಯೊಳಗೆ ಬೆಳೆಸೋದಿಲ್ಲ? ಆ್ಯಂಡ್ ಯಾಕೆ ನಮ್ಮ ಸ್ಕೂಲ್ ಕಾಲೇಜ್ ಒಳಗೆ ಸೆಕ್ಸ್ ಎಜುಕೇಷನ್ನ ಮ್ಯಾಂಡೇಟ್ರಿ ಮಾಡಿಲ್ಲ? ಏನು ತಪ್ಪಿದೆ ಅದರೊಳಗೆ ತಿಳ್ಕೊಳ್ಳೋದ್ರೊಳಗೆ? ಬಿಕಾಸ್ ಸೆಕ್ಸ್ ಎಜುಕೇಷನ್ ಕೊಡೋದ್ರಿಂದ ನೋಡಿ, ನಮ್ಮ ದೇಶದೊಳಗೆ ಲಿಂಗಾನುಪಾತ ಕಮ್ಮಿ ಇದೆ. ಭಾಳ ಜನರಿಗೆ ಮದುವೆನೇ ಆಗ್ತಾ ಇಲ್ಲ. ಆ್ಯಂಡ್ ಭಾಳ ಜನರಿಗೆ ಈವನ್ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ. ವೈ ದಿಸ್ ಸೊಸೈಟಿ ಈಸ್ ಚೇಂಜಿಂಗ್ ಲೈಕ್ ದಿಸ್? ವಿ ನೀಡ್ ಟು ಸ್ಟಡಿ ಇಟ್ ಪ್ರಾಪರ್ಲಿ ಆ್ಯಂಡ್ ವಿ ನೀಡ್ ಟು ಗೈಡ್ ಅವರ್ ಕಿಡ್ಸ್ ಬೇಸ್ಡ್ ಆನ್ ದ್ಯಾಟ್. ಆ್ಯಂಡ್ 2020 ಮತ್ತೆ ಕ್ಷಮಾದಾನದ ಅರ್ಜಿಯನ್ನು ಸಲ್ಲಿಸ್ತಾರೆ. 19 ಆರೋಪಿಗಳು ಮರ್ಸಿ ಪಿಟಿಷನ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹಾಕ್ತಾರೆ. ಆ್ಯಂಡ್ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಎಲ್ಲ ಮರ್ಸಿ ಪಿಟಿಷನ್ಗಳನ್ನು ತಿರಸ್ಕರಿಸ್ತಾರೆ. ಫೈನಲಿ ಮರಣದಂಡನೆ 20th ಮಾರ್ಚ್ 2020 ಮರಣದಂಡನೆಯನ್ನು ನೀಡಲಾಗುತ್ತೆ. ಇವ್ರಿಗೆ ಮರಣದಂಡನೆ ಕೊಟ್ಟರೂ ಕೂಡ ಏನೂ ಬದಲಾವಣೆ ಆಗಿಲ್ಲ ಗೈಸ್. ದಟ್ ಈಸ್ ವಾಟ್ ಮೈ ಕನ್ಸರ್ನ್. ನಾವೇನೋ ಮಾಡ್ತೀವಿ ಅಂದರೆ ಅದನ್ನು ಬದಲಾವಣೆ ಬರಬೇಕು. ಎಲ್ಲ ನ್ಯಾಯಕ್ರಮಗಳನ್ನ ಪೂರ್ಣಗೊಂಡ ನಂತರ ಮಾರ್ಚ್ 21 ಬೆಳಿಗ್ಗೆ 5:30 ತಿಹಾರ್ ಜೈಲಿನಲ್ಲಿ 4 ಆರೋಪಿಗಳಿಗೆ ಒಟ್ಟಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ. ಇದು ಭಾರತದ ಇತಿಹಾಸದಲ್ಲಿ ಮೊದಲು ಬಾರಿಗೆ 4 ಮಂದಿಯನ್ನು ಒಂದೇ ವೇಳೆ ಈ ಒಂದು ಗಲ್ಲಿಗೇರಿಸಿದ್ದು ಅನ್ನೋದನ್ನು ನಾವು ನೋಡ್ಬೋದು. ಹಾಗಂದರೆ ಇನ್ನೊಬ್ಬ ಜುವಿನೈಲ್ ಇದ್ದಲ್ವಾ, ಅಂದರೆ ಚಿಕ್ಕ ಅಪರಾಧಿ ಇದ್ದಲ್ವ, ಅವನ್ನ ಏನು ಮಾಡಿದ್ದಾರೆ? ಸಿ ಗೈಸ್, ಅವತ್ತು ಅಗೇನ್ ಇಟ್ ವಾಸ್ ಇನ್ ಡೆಲ್ಲಿ. 3 ವರ್ಷ ಮಾತ್ರ ಇವನಿಗೆ ಶಿಕ್ಷೆ ಆಗುತ್ತೆ. ಆವಾಗ ನಾನು ತಿಹಾರ್ ಜೈಲ್ ಮುಂದೆ ಅವತ್ತಿನ ಪೇಪರ್ನ ನೋಡಿ ಹೋದಾಗ ಏನಾಗಿದ್ದು ಅಂದರೆ, ಈ 3 ವರ್ಷ ಆದಮೇಲೆ ಈ ಒಬ್ಬ ಜುವಿನೈಲನ್ನು ಬಿಟ್ಟು ಕಳಿಸಿದ್ದು ಸರ್ಕಾರ. ಇವನಿಗೆ 4 ಲಕ್ಷ ರೂಪಾಯಿ, 4 ಜೊತೆ ಬಟ್ಟೆ ಮತ್ತು 1 ಜೊತೆ ಶೂ, ಇವುಗಳನ್ನೆಲ್ಲ ಕೊಟ್ಟು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್ ಅಂತ ಹೇಳಿ ಆಲ್ ದಿ ಬೆಸ್ಟ್ ಹೇಳಿ ಜೈಲಿಂದ ಹೊರಗೆ ಕಳಿಸಿದ್ದು. ಇವರಿಗೆಲ್ಲ ಈ ಶಿಕ್ಷೆ ಆದರೆ ಇವನಿಗೆ ಈ ಥರ ಮಾಡಿ ಹೊರಗಡೆ ಕಳಿಸಿದ್ದು. ಅಫ್ಕೋರ್ಸ್ ಅವನು ಜುವಿನೈಲ್ ಇದ್ದಿದ್ದಕ್ಕೆ ಕಾನೂನು ಹಾಗೆ ಹೇಳುತ್ತೆ.
ಆದರೆ ನನ್ನ ಪ್ರಶ್ನೆ ಏನಾಗಿತ್ತು, ಅವತ್ತು ಅವ್ರನ್ನ ಹೊರಗೆ ಬಿಡ್ರಿ, ನಾವು ಹೊಡಿತೀವಿ, ನಾವು ಕೊಲೆ ಮಾಡ್ತೀವಿ ಅನ್ನುವಂಥ ಜನ ಎಲ್ಲಿ ಹೋಗಿದ್ರು? ಯಾರೂ ಬಂದಿಲ್ಲ ಗೈಸ್, ಯಾರೂ ಬರೋದಿಲ್ಲ. ಪಬ್ಲಿಕ್ ಮೈಂಡ್ ಈಸ್ ಆಲ್ವೇಸ್ ಶಾರ್ಟ್. ಇವತ್ತು ಅವತ್ತೇನು ಆ ಹುಡುಗಿ ಡೆತ್ ಆಗಿದೆ, ಆ ಹುಡುಗಿ ಜೊತೆ ಇರುವಂಥ ಹುಡುಗನಿಗೆ 2 ಮಕ್ಕಳಿದ್ದಾವೆ, ಮದುವೆ ಆಗಿದೆ, ಹಿ ಈಸ್ ವೆರಿ ಹ್ಯಾಪಿ, ಓಕೆ, ಆ್ಯಂಡ್ ಎವ್ರಿಥಿಂಗ್ ಈಸ್ ಡನ್ ಆ್ಯಂಡ್ ಡಸ್ಟೆಡ್. ಸೊ ದ್ಯಾಟ್ಸ್ ಹೌ ದಿಸ್ ಸೊಸೈಟಿ ಟ್ರೀಟ್ಸ್. ದ್ಯಾಟ್ಸ್ ವೈ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕೇರ್ಫುಲ್ ಆಗಿರಬೇಕು. ಕಾನೂನು ನಮ್ಮ ಜೀವನದೊಳಗೆ ಆಗುವಂಥ ಸಮಸ್ಯೆಗಳಿಗೆ ಆ ಕಾನೂನಿನ ಮೂಲಕ ಒಂದು ಸೊಲ್ಯೂಷನ್ ಬರುತ್ತೆ ಅಂದರೆ ದಟ್ ಈಸ್ ನಾಟ್ ಪಾಸಿಬಲ್. ಕಾನೂನಿಗೆ ಅಷ್ಟು ಶಕ್ತಿನೇ ಇಲ್ಲ, ಯಾಕಂದರೆ ಸಮಸ್ಯೆಗಳು ಆದಮೇಲೆ ಕಾನೂನು ಪಿಕ್ಚರ್ಗೆ ಬರೋದು. ದ್ಯಾಟ್ಸ್ ವೈ ಕಾನೂನಿನ ಮೂಲಕ ನಾವು ಭಾಳ ಸರ್ತಿ ನಮ್ಮ ಈಗೋಯಿಂದ ನಾನು ಪೊಲೀಸ್ ಹತ್ರ ಹೋಗ್ತೀನಿ, ನಾನು ಕಾನೂನು ಮೂಲಕ ಹೋಗ್ತೀನಿ, ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಭಾಳ ಜನ ಹೇಳ್ತಾರೆ. ನೋ, ಯಾವ ಕಾನೂನು ಕೂಡ ನಮಗೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಗೈಸ್. ನಾನು ಒಬ್ಬ ಮನುಷ್ಯ, ಮುಂದಿನವರು ಕೂಡ ಒಬ್ಬ ಮನುಷ್ಯರು. ಸಮಸ್ಯೆ ಆಗ್ತಿದೆ ಅಂದರೆ ಸಮಸ್ಯೆಗಳು ಬಂದೇ ಬರ್ತವೆ ಜೀವನದೊಳಗೆ. ಆ ಸಮಸ್ಯೆಗಳನ್ನ ಕುಂತು ಆರಾಮಾಗಿ ಬಗೆಹರಿಸ್ಕೊಳ್ಳೋದ್ರಿಂದ ನಮ್ಮ ಜೀವನ ಬೆಟರ್ ಆಗುತ್ತೆ ಹೊರತು ಕಾನೂನುಗಳನ್ನ ತರೋದ್ರಿಂದಾಗಲಿ, ಪೊಲೀಸರಿಂದಾಗಲಿ, ಲಾಯರ್ಗಳಿಂದಾಗಲಿ ನೆವರ್ ಎವರ್ ಎಕ್ಸ್ಪೆಕ್ಟ್ ದೀಸ್ ಆಲ್ ಥಿಂಗ್ಸ್. ಓಕೆ, ಸೊ ಅವುಗಳಿಂದ ಕ್ರಿಮಿನಲ್ ಲಾಗಳನ್ನು ಅಮೆಂಡ್ಮೆಂಟ್ ಮಾಡಲಾಯಿತು. ಸೊ ವಾಟ್, ಲಾಸ್ ಆರ್ ಲಾಸ್. ಓಕೆ, ಪ್ರತಿದಿನದ ಜೀವನದೊಳಗೆ ಕಾನೂನುಗಳು ಫಸ್ಟ್ ಆಫ್ ಆಲ್ ಅರಿವೇ ಇಲ್ಲ ಕಾನೂನುಗಳ ಬಗ್ಗೆ. ಸೊ ಅಂದಾಗ ಹೆಂಗೆ ನಮಗೆ ಕಾನೂನುಗಳು ಹೆಲ್ಪ್ ಆಗ್ತವೆ? ಮಹಿಳಾ ಸುರಕ್ಷತೆಗೆ ಸಂಬಂಧಿಸಿದ ಮಹಿಳಾ ಪೊಲೀಸ್ ಠಾಣೆಗಳನ್ನ ಓಪನ್ ಮಾಡಿದ್ದಾರೆ, ಆ್ಯಂಡ್ ಹೆಲ್ಪ್ ಲೈನ್ ನಂಬರ್ನ ಮಾಡಿದ್ದಾರೆ, ಸಪ್ರೇಟ್ ಬಸ್ನಲ್ಲಿ ಸೀಟ್ಗಳನ್ನ ಮಾಡಿದ್ದಾರೆ. ಸೋ ಮೆನಿ ಮೆಜರ್ಸ್ ದೇ ಹ್ಯಾವ್ ಬಿನ್ ಟೇಕನ್, ಬಟ್ ಯಟ್ the rape cases every day, every hour, they are increasing, not decreasing. Section 376A, 376D, 376E ಕೂಡ ಹೊಸದಾಗಿ ಸೇರಿಸಲಾಗಿದೆ. ಸ್ಟಾಕಿಂಗ್ ಆ್ಯಂಡ್ ವಯಾಗರಿಸಮ್, ಆ್ಯಸಿಡ್ ಅಟ್ಯಾಕ್ ಮೊದಲಾದ ಈ ಒಂದು ಪ್ರಕರಣದಲ್ಲಿ ಯಾವ ಶಿಕ್ಷೆಯನ್ನು ಕೊಡಬೇಕು ಅಂತ ಹೊಸದಾಗಿ ಸೇರಿಸಲಾಗಿದೆ. ಗ್ಯಾಂಗ್ ರೇಪ್ಗೆ ಹೆಚ್ಚು ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಕೋರ್ಟ್ಗೆ ವೇಗದ ತೀರ್ಪನ್ನು ನೀಡಲಿಕ್ಕೆ ಸೂಚನೆ ಮಾಡಲಾಗಿದೆ. ಬಟ್ ದಿಸ್ ಈಸ್ ನಾಟ್ ಗೋಯಿಂಗ್ ಟು ಸಫಿಷಿಯಂಟ್ ಗೈಸ್, ಬಿಕಾಸ್ ಕೋರ್ಟ್ ಬೇಗ ತೀರ್ಪು ಕೊಡಬೇಕು ಅಂತ ಭಾಳ ಜನ ಹೇಳ್ತಾರೆ. ಈವನ್ ಈ ಗ್ಯಾಂಗ್ ರೇಪ್ ಕೇಸ್ ಒಳಗೂ ಕೂಡ 2012 ಕೇಸ್ ಆಗಿದ್ದು 2020 ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟಿದ್ದು. ಬಟ್ ವಾಟ್ ಈಸ್ ದ ಯೂಸ್? ಔಟ್ಕಮ್ ಏನು? ಇಷ್ಟು ವರ್ಷ ಲೇಟ್ ಆಗಿದೆ ಅಂತ ಹೇಳ್ತಾರೆ. ವಾಟ್ ಅಬೌಟ್ ಫಾಲ್ಸ್ ಕೇಸಸ್? ಇಂಡಿಯಾದೊಳಗೆ ಸಿಕ್ಕಾಪಟ್ಟೆ ರೇಪ್ ಫಾಲ್ಸ್ ಕೇಸಸ್ಗಳು ಫೈಲ್ ಆಗ್ತಿದ್ದಾವೆ. ಸೊ ಬೇಗ ಶಿಕ್ಷೆ ಕೊಡೋದ್ರಿಂದ ಮೊನ್ನೆ 15 ವರ್ಷ ಜೈಲೊಳಗೆ ಇದ್ದಾದಮೇಲೆ ಗೊತ್ತಾಗಿದೆ ಆ ವ್ಯಕ್ತಿ ಆ ಒಂದು ರೇಪ್ನ ಮಾಡೇ ಇಲ್ಲ ಅಂತೇಳಿ. ಇಂಥವು ಎಷ್ಟೋ ಅಂಡರ್ ಟ್ರಯಲ್ಸ್ ಇದ್ದಾವೆ ಭಾರತದೊಳಗೆ. ಸೊ ಪೊಲೀಸರ ಮೇಲೆ ಕೂಡ ಹೆಚ್ಚಿನ ಹೊಣೆಗಾರಿಕೆ ಇದೆ ಅಂತ ಹೇಳ್ತು. ಸೊ ನಿರ್ಭಯ ಫಂಡ್ ಅಂತ ಹೇಳಿಬಿಟ್ಟು ಕ್ರಿಯೇಟ್ ಮಾಡಲಾಯಿತು 2013 ಮಹಿಳಾ ಸುರಕ್ಷತಾ ಯೋಜನೆಗಳನ್ನ ಕೇಂದ್ರ ಸರ್ಕಾರ ವಿಶೇಷ ನಿಧಿ ರಚನೆ ಮಾಡಿ ಇವತ್ತು ಕೂಡ ನಿಧಿಯನ್ನು ಕೊಡ್ತಾ ಇದೆ. ಬಟ್ ಔಟ್ಕಮ್ಸ್ ಆರ್ ವೆರಿ ವೆರಿ ಲೆಸ್ ಗೈಸ್, ಬಿಕಾಸ್ ಅಂಟಿಲ್ ಆ್ಯಂಡ್ ಅಂಟಿಲೆಸ್ ಯು ಮೇಕ್ ಅವೇರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಎಲ್ಲಿ ತಕ್ಕ ಸ್ಕೂಲು ಕಾಲೇಜು ಮನೆಯೊಳಗೆ ಅವೇರ್ನೆಸ್ ಬೆಳೆಸೋದಿಲ್ಲ, ಆ್ಯಂಡ್ ಅವ್ರಿಗೆ ಬ್ರೇವರಿನ ತಿಳಿಸೋದಿಲ್ಲ. ಹೌ ಟು ಟ್ರೀಟ್, ಹೌ ಟು ಡೀಲ್ ವಿತ್ ಅವರ್ ಲೈಫ್ ಸಿಚುವೇಶನ್ಸ್, ನಮ್ಮ ಜೀವನದೊಳಗೆ ಬರುವಂಥ ಕಷ್ಟಗಳನ್ನ ಹೆಂಗೆ ಎದುರಿಸಬೇಕು ಅಂತ ಎಲ್ಲಿವರೆಗೂ ಪೇರೆಂಟ್ಸ್ ಆದವರು, ಟೀಚರ್ ಆದವರು ಕೂತು ಮಾತಾಡೋದಿಲ್ಲ, ಅಲ್ಲಿವರೆಗೂ ದೀಸ್ ಥಿಂಗ್ಸ್ ಕಾನೂನಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನ, ಅದರೊಳಗೂ ವೈಯಕ್ತಿಕ ವಿಷಯಗಳಲ್ಲಿರುವಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂಥ ಶಕ್ತಿನೇ ಇಲ್ಲ. ಓಕೆ, ದಟ್ಸ್ ದ ಪ್ರಾಬ್ಲಮ್. ಲಕ್ಷಾಂತರ ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು ರಸ್ತೆಗಿಳಿದು ನ್ಯಾಯ ಬೇಡಿಕೆಯನ್ನು ಮಾಡಿದಂಥ ಒಂದು ಪ್ರಕರಣ, ಭಾರತದ ಸಮಾಜವನ್ನು ಬೆಚ್ಚಿ ಬೀಳಿಸಿದಂಥ ಪ್ರಕರಣ, ಮಹಿಳೆಯರ ಸುರಕ್ಷತೆ, ಸಾರ್ವಜನಿಕ ಸಾರಿಗೆ, ಕಾನೂನು ತಿದ್ದುಪಡಿ ವಿಷಯಗಳ ರಾಷ್ಟ್ರವ್ಯಾಪಿ ಚರ್ಚೆಗೆ ಕೂಡ ಬಂದವು. ದೇಶದ ಕಾನೂನು ವ್ಯವಸ್ಥೆ, ಸೆಕ್ಸುವಲ್ ವೈಲೆನ್ಸ್ ಬಗ್ಗೆ ಹೆಚ್ಚು ಗಂಭೀರತೆ ಆಯಿತು. ಆ್ಯಂಡ್ ನ್ಯಾಯಾಂಗದ ದೃಷ್ಟಿಯಲ್ಲಿ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅನ್ನುವಂಥ ಒಂದು ಹೊಸ ಡಾಕ್ಟ್ರಿನನ್ನು ಇಲ್ಲಿ ಪ್ರಾರಂಭ ಆಯಿತು. ಆ್ಯಂಡ್ ಸರ್ವೈವರ್ ಡಿಗ್ನಿಟಿ ಆ್ಯಂಡ್ ಬಾಡಿಲಿ ಅಟೋನಮಿ ಬಗ್ಗೆ ಮಹತ್ವದ ವಾದಗಳನ್ನು ಕೂಡ ಇಲ್ಲಿ ಮಾಡಲಾಯಿತು. ಸ್ಪೀಡಿ ಜಸ್ಟಿಸ್ ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ಗಳ ಅಗತ್ಯವನ್ನು ಒತ್ತಿ ಹೇಳ್ತು. ಇವತ್ತಿನವರೆಗೂ ನಮ್ಮ ದೇಶದೊಳಗಿಲ್ಲ. ಜುವಿನೈಲ್ ಜಸ್ಟಿಸ್ ಲಾ ಬದಲಾವಣೆಗೂ ಕೂಡ ಕಾರಣ ಆಯಿತು. ಸೊ ವಾಟ್, ಬದಲಾವಣೆ ಆಗಿದ್ದಾವೆ, ಆದರೆ ಯಾರಿಗೆ ಗೊತ್ತಿದೆ ಈ ಜುವಿನೈಲ್ ಜಸ್ಟಿಸ್ ಲಾಗಳಲ್ಲಿ ಏನಿದೆ, ಏನು ಬದಲಾವಣೆ ಆಗಿದೆ ಅಂತ ಯಾರಿಗೆ ಗೊತ್ತಿದೆ? ಯಾಕೆ ತಿಳ್ಕೊಳ್ಳೋದಿಲ್ಲ? ಒಂದು ಮಗು ನಮ್ಮ ಮನೆಯೊಳಗಿದೆ ಅಂದರೆ ಜುವಿನೈಲ್ ಜಸ್ಟಿಸ್ ಏನು ಹೇಳುತ್ತೆ? ಪೋಕ್ಸೋ ಕೇಸ್ ಆಗ್ತಿದ್ದಾವೆ, ಇನ್ಕ್ರೀಸ್ ಆಗ್ತಿದ್ದಾವೆ. ಆ್ಯಂಡ್ ಕರ್ನಾಟಕದೊಳಗೆ 3 ಲಕ್ಷ ಶಾಲೆಗೆ ಹೋಗುವಂಥ ಮಹಿಳೆಯರು ಕಳೆದ 3 ವರ್ಷದೊಳಗೆ ಗರ್ಲ್ಸ್ 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಸ್ಟಡಿ ಮಾಡ್ತಾ ಇರುವಂಥ ಹೆಣ್ಣು ಮಕ್ಕಳು 3 ಲಕ್ಷ ಹೆಣ್ಣು ಮಕ್ಕಳು ಪ್ರೆಗ್ನೆಂಟ್ ಆಗಿದ್ದಾರೆ. ಓಕೆ, ಆ್ಯಂಡ್ ಎಷ್ಟೋ ಜನ ಮಕ್ಕಳನ್ನ ಹೆತ್ತಿದ್ದಾರೆ. ವೇರ್ ದಿಸ್ ಸೊಸೈಟಿ ಡೈಡ್, ಎಲ್ಲಿ ಹೋಗಿ ಸತ್ತು ಹೋಗಿದ್ದಾರೆ ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್ ಈ ಸೊಸೈಟಿಯೊಳಗೆ ಇದ್ದಾರೋ ಇಲ್ವೋ? ಆ್ಯಂಡ್
ಇವತ್ತು ಏನಾಗ್ತಾ ಇದೆ, ನಮಗೆ ಆರ್ಥಿಕವಾಗಿ ಸಬಲರಾಗ್ತಾ ಇರೋದು ನಮ್ಗೆ ಯಾವುದೋ ಅವಶ್ಯಕತೆ ಇಲ್ಲ, ನಾವೇ ಗ್ರೇಟ್ ಅನ್ನುವಂಥ ಆ್ಯಟಿಟ್ಯೂಡ್ ಇದೆ ಅಲ್ವಾ, ದ್ಯಾಟ್ ಈಸ್ ವಾಟ್ ಕಿಲ್ಲಿಂಗ್ ದೀಸ್ ಆಲ್ ಥಿಂಗ್ಸ್. ಒಬ್ರಿಗೊಬ್ರು ಪ್ರೀತಿಯಿಂದ ವಿಶ್ವಾಸದಿಂದ ಇರೋದ್ರಿಂದ, ನಮಗೆ ಒಂದು ಯುನಿಟಿ ಇರೋದ್ರಿಂದ ನಾವು ಈ ಸಮಾಜದೊಳಗೆ ಬದುಕ್ಬೋದೇ ಹೊರತು ನಾವು ಒಬ್ಬನೇ ಏನು ಬೇಕಾದರೂ ಮಾಡ್ಬೋದು, ನಾವು ಒಬ್ಬರೇ ಇರ್ತೀವಿ, ನಥಿಂಗ್ ಕ್ಯಾನ್ ಬಿ ಡನ್. ಕಾನೂನು ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಅಲ್ಲ, ಕಾನೂನಿಗೆ ಆ ಶಕ್ತಿನೇ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ಸೊ ಈ ಥರ ನಿರ್ಭಯ ಕೇಸ್ ಅಂತ್ಯ ಆಗಿದ್ದನ್ನು ನಾವು ಕಾಣ್ತೀವಿ ಗೈಸ್. ವಿ ನೀಡ್ ಟು ಟಾಕ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ಸ್ ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ವಿ ನೀಡ್ ಟು ಬಿಹೇವ್. ಬಟ್ ಇವತ್ತು ನಮ್ಮ ಸೊಸೈಟಿ ಒಳಗೆ ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಇಲ್ಲ, ಓನ್ಲಿ ಜಜ್ಮೆಂಟ್ಸ್. ಓಕೆ, ಪೀಪಲ್ ನೋಡ್ತಾರೆ, ಅದ್ರ ಮೇಲೆ ಜಜ್ಮೆಂಟ್ ಮಾಡಿಬಿಡ್ತಾರೆ. ದ್ಯಾಟ್ಸ್ ವೆರಿ ಡೇಂಜರಸ್, ಯಾರೇ ಮಾಡಿದರೂ ಕೂಡ. ನಿರ್ಭಯ ಪ್ರಕರಣ MCQsನ ನೋಡೋಣ. ಇದ್ರ ಮೇಲೆ ನಿರ್ಭಯ ಪ್ರಕರಣವು ಯಾವ ವರ್ಷದಲ್ಲಿ ನಡೆದ ಘಟನೆ ಕೇಂದ್ರವಾಗಿ ಹೊಂದಿದೆ ಅಂತ ನಿಮಗೆ ಪ್ರಶ್ನೆ. That is, I told no, December 16, 2012. Nobody can forget that date because that's what first time that ನಿರ್ಭಯ ಪ್ರಕರಣ ಆಗಿದ್ದು. ನಿರ್ಭಯ ಪ್ರಕರಣದಲ್ಲಿ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆ್ಯಕ್ಟ್ 2013 ಯಾವ ಕಾರಣಕ್ಕೆ ತರಲಾಯಿತು? ಭೂ ಸುಧಾರಣೆಗಾಗಿ ಅಲ್ಲ, ಮಹಿಳೆಯರ ವಿರುದ್ಧ ಅಪರಾಧಿಗಳಿಗೆ ಹೆಚ್ಚು ಕಠಿಣ ಶಿಕ್ಷೆ ಮತ್ತು ಹೊಸ ಅಪರಾಧ ವ್ಯಾಖ್ಯಾನಗಳನ್ನು ಸೇರಿಸಲಾಯಿತು. ಎಸ್, ಅಲ್ಲಿವರೆಗೂ ರೇಪ್ ಅಂದರೆ ಡೆಫಿನಿಷನ್ನೇ ಬೇರೆ ಇತ್ತು ಭಾರತದೊಳಗೆ. ನಿರ್ಭಯ ಪ್ರಕರಣ ಆದಮೇಲೆ ಈವನ್ ರೇಪ್ ಡೆಫಿನಿಷನ್ ಕೂಡ ಬದಲಾವಣೆ ಮಾಡಲಾಗಿದೆ, ಗ್ಯಾಂಗ್ ರೇಪನ್ನು ಕೂಡ ಆ್ಯಡ್ ಮಾಡಲಾಗಿದೆ. ನೆಕ್ಸ್ಟ್, ನಿರ್ಭಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮರಣದಂಡನೆ ರೇರೆಸ್ಟ್ ಆಫ್ ದಿ ರೇರ್ ಎಂದು ಹೇಳಿ ಅಂತಿಮ ತೀರ್ಪು ಯಾವ ವರ್ಷದಲ್ಲಿ ನೀಡ್ತು ಅಂತ ನಿಮಗೆ ಪ್ರಶ್ನೆ ಇದೆ. ಅಂತಿಮ ತೀರ್ಪನ್ನು 2017 ನೀಡ್ತು, ಆದರೆ 2020 ಕಾಯ್ದು 20 ಅವರಿಗೆ ಶಿಕ್ಷೆಯನ್ನು ನೀಡಲಾಯಿತು. ನಿರ್ಭಯ ಪ್ರಕರಣದಲ್ಲಿ ಅಪ್ರಾಪ್ತ ಆರೋಪಿಗೆ ಜುವಿನೈಲ್ ಅಕ್ಯೂಸ್ಡ್ ಜುವಿನೈಲ್ ಜಸ್ಟಿಸ್ ಬೋರ್ಡ್ ಯಾವ ರೀತಿ ಶಿಕ್ಷೆಯನ್ನು ನೀಡ್ತು ಅಂತ ನಿಮಗೆ ಪ್ರಶ್ನೆ ಇದೆ. ಮರಣದಂಡನೆ ನೀಡಲಿಲ್ಲ ಅಂತ ಹೇಳಿದ್ದೀನಿ, ಆ್ಯಂಡ್ ಆಯುಷ್ಕಾಲ ಶಿಕ್ಷೆಯನ್ನು ನೀಡಲಿಲ್ಲ, 7 ವರ್ಷ ಕಠಿಣ ಶಿಕ್ಷೆಯನ್ನು ಕೂಡ ನೀಡಲಿಲ್ಲ, ಆ್ಯಂಡ್ 3 ವರ್ಷಗಳ ರಿಫಾರ್ಮೇಷನ್ ಹೋಮ್ ಅನ್ನುವಂಥ ಶಿಕ್ಷೆಯನ್ನು ನೀಡಿತು. ಇವರಿಗೆ 3 ವರ್ಷ ಆದಮೇಲೆ ನಾನು ಹೇಳ್ದಂಗೆ ತಿಹಾರ್ ಜೈಲಿಂದ ಬಿಡುಗಡೆ ಮಾಡಬೇಕು ಅಂದರೆ nobody was there to ask why you people are releasing, why you are giving that much money and all those things. I don't know where that guy is staying now, but yes, this is how ಕಾನೂನು ಇದ್ದಾವೆ. ನಿರ್ಭಯ ಪ್ರಕರಣದಲ್ಲಿ 4 ಆರೋಪಿಗಳನ್ನು ಯಾವ ದಿನಾಂಕದಲ್ಲಿ ನೇಣಿಗೆ ಹಾಕಲಾಯಿತು ಅಂತ ನಿಮಗೆ ಪ್ರಶ್ನೆ ಇದೆ. ಆ್ಯಂಡ್ ಎಸ್, ಮಾರ್ಚ್ 2020 ಇವರನ್ನು ಗಲ್ಲಿಗೆ ಏರಿಸಲಾಯಿತು. ಪ್ರಕರಣದಿಂದ ನಾವು ಕಲಿಬೇಕಾಗಿರುವುದು ಹೌ ಟು ಬಿಹೇವ್, ಹೌ ಟು ಲೀಡ್ ಅ ಲೈಫ್ ಇನ್ ದಿಸ್ ಸೊಸೈಟಿ ಅನ್ನೋದೇ ಮುಖ್ಯ ಆಗಿದೆ ಅಂತ ನನಗನ್ಸುತ್ತೆ ಗೈಸ್. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದ ಕೇಸ್. ಆ್ಯಂಡ್ ನಾವು ಧಾರವಾಡದ ಸಪ್ತಾಪುರ್ನಲ್ಲಿ ನಮ್ಮ ಸಂಸ್ಥೆಯ ಹೊಸ ಬ್ರ್ಯಾಂಚ್ ಓಪನ್ ಆಗಿದೆ. ಯಾರ್ಯಾರೆಲ್ಲ PSI, PC, FDA, SDA, ಗ್ರೂಪ್ C ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಿ, ನಮ್ಮ ಸಂಸ್ಥೆಯೊಳಗೆ ಪ್ರತಿಯೊಂದು ವಿಷಯವನ್ನು ಹೀಗೆ ಡೀಟೇಲ್ ಆಗಿ ಹೇಳ್ಕೊಡ್ತದೆ. ಒಂದು ಡಿಬೇಟ್ ಮತ್ತು ಡಿಸ್ಕಷನ್ ಮಾಡುವುದ್ರ ಮೂಲಕ ಹೇಳಿಕೊಡುವುದೇ ನಮ್ಮ ಇನ್ಸ್ಟಿಟ್ಯೂಟ್ನ ವಿಶೇಷತೆಗಳು. ಬನ್ನಿ, ನಿಮ್ಗೆ ಯಾವ ವಿಷಯ ಕಲಿಬೇಕು ಅಂತ ಇದೆಯೋ ಅದನ್ನು ಇದೇ ಥರನೇ ಹೇಳ್ಕೊಡ್ತೀವಿ. ಆ್ಯಂಡ್ ವಿ ಆರ್ ರೆಡಿ ಟು ಗೈಡ್ ಯು ಗೈಸ್ ಫಾರ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್. ನೀವು ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡ್ಬೋದು, ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ಸಪ್ತಾಪುರ್ ಬಾವಿಯಲ್ಲಿನೇ ಜಸ್ಟ್ ಮಯೂರ್ ಬೇಕ್ರಿ ಮೇಲ್ಗಡೆನೆ ನಮ್ಮ ಹೊಸ ಸಂಸ್ಥೆಯ ಆಫೀಸ್ ನಿಮಗೆ ಓಪನ್ ಆಗಿದೆ, ಅಲ್ಲಿ ಸಿಗುತ್ತೆ. ಆ್ಯಂಡ್ ಪ್ಲೀಸ್ ಯು ಕ್ಯಾನ್ ಕಾಂಟ್ಯಾಕ್ಟ್, ಯು ಕ್ಯಾನ್ ಇನ್ಫಾರ್ಮ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ ಗೈಸ್. ನಮ್ಮ ಸಂಸ್ಥೆಯ ಎಲ್ಲ ಪುಸ್ತಕಗಳು ಅಲ್ಲಿ ನಿಮಗೆ ಲಭ್ಯ ಇದ್ದಾವೆ. ಈವನ್ ಮೆಂಟರ್ಶಿಪ್ನ ಪ್ರೊವೈಡ್ ಮಾಡ್ತಾ ಇರುವಂಥ ಮೊದಲ ಸಂಸ್ಥೆ ಧಾರವಾಡದೊಳಗೆ ಕನ್ನಮಡಿ ಇನ್ಸ್ಟಿಟ್ಯೂಟ್. ಆ್ಯಂಡ್ ಯು ಕ್ಯಾನ್ ಕಮ್ ಟೇಕ್ ಅವರ್ ಹೆಲ್ಪ್ ಗೈಸ್. ಓಕೆ, ಅದರೊಳಗೂ PC, PSI ಪರೀಕ್ಷೆಗಳ ವಿಷಯಕ್ಕೆ ಬಂದಾಗ ಅತಿ ಹೆಚ್ಚು PSI ಅಭ್ಯರ್ಥಿಗಳು ಕೂಡ ಪಾಸ್ ಆಗಿರೋದನ್ನು ನಮ್ಮ ಪುಸ್ತಕದೊಳಗೆ ನೋಡ್ಬೋದು ನೀವು. ಈವನ್ ಫಸ್ಟ್ ರ್ಯಾಂಕ್, ಇನ್ಕ್ಲೂಡಿಂಗ್ ಫಸ್ಟ್ ರ್ಯಾಂಕ್ ಕೂಡ ಬಂದಿದ್ದಾರೆ. ಇಂಟರ್ವ್ಯೂಗಳನ್ನು ನೋಡ್ಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಇದರ ಉಪಯೋಗವನ್ನು ನೀವು ತಗೊಳ್ರಿ, ನೀವು ಕೂಡ ಕನಸು ಕಾಣ್ರಿ, ನೀವು ಕೂಡ ಹಂಗೆ ಸಕ್ಸಸ್ಫುಲ್ ಆಗಲಿಕ್ಕೆ ಟ್ರೈ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತಿನ ಎಕ್ಸಾಮ್ ಪ್ಯಾಟರ್ನ್ ಬದಲಾಗ್ತಾ ಇದೆ. ಇಫ್ ಯು ಆರ್ ಕಾನ್ಸಂಟ್ರೇಟಿಂಗ್, ಡೀಟೇಲ್ ಆಗಿ ಓದೋದನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಕೂಡ ಪಾಸ್ ಆಗ್ಬೋದು ಗೈಸ್. ನಿಮ್ಮ ಪೂರ್ತಿ ಅಟೆನ್ಷನ್ ಅದ್ರ ಮೇಲೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಗ್ಗೆ ಏನು ಅನಿಸಿಕೆ ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಆ್ಯಂಡ್ ಬಾಯ್. ನೆಕ್ಸ್ಟ್ ಕೇಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ.